ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಿಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತ ಅವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾನುವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನ್ನು, ಲಕ್ಷ್ಮೀ ಭೂವರಹಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಯುಗದ ಆದಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ, ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಎರಡು ಗುಣಗಳು ಕೂಡ ಒಂದರಲ್ಲೇ. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬ ಸರ್ವರಿಗೂ ಕೂಡ ಇರತಕ್ಕಂಥ ಎಲ್ಲ ಸಂಕಷ್ಟಗಳನ್ನು ಕೂಡ ದೂರ ಮಾಡಿ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಸಿಕ್ಕಿ ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲ್ಲೂ ಕೂಡ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದೇ ಆಗಲಿ. ವಿಶ್ವವಸುನಾಮ ಸಂವತ್ಸರ, ಈ ಸಂವತ್ಸರದ ಈ ಒಂದು ಪ್ರಾರಂಭದ ದಿನ ತಮ್ಮೆಲ್ಲರಿಗೂ ಕೂಡ ಒಳಿತೇ ಆಗಲಿ ಅಂತ ನಾನು ತಿಳ್ಕೊಳ್ತೀನಿ. ಈ ವರ್ಷ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನ್ನಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನಕ್ಕೂ, ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ, ಜೀ ಕನ್ನಡದ ವೀಕ್ಷಕರಿಗೂ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗಕ್ಕೂ ಪ್ರತಿಯೊಬ್ಬರಿಗೂ ಸಹಿತ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಹಾಗೆ ಪ್ರತ್ಯೇಕವಾಗಿ ನಿನಗೂ ಸಹಿತ ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಯುಗಾದಿ ಈ ಬಾರಿ ಈ ವರ್ಷದ ಪ್ರಾರಂಭದ ದಿನ, ಜೊತೆಗೆ ಈ ವರ್ಷದಾದ್ಯಂತ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾಗಿ ಆಸ್ಥಾನಕ್ಕೆ ಕೂತಾಗ ಆಸ್ಥಾನದಲ್ಲಿ ಯಾವುದೇ ಲೋಪಗಳಿಲ್ಲದಂಥ ರೀತಿಯಲ್ಲಿ ಭಗವತಿಯ ಅನುಗ್ರಹವನ್ನು ಪಡೆದು ಸದಾಕಾಲ ಲಕ್ಷ್ಮೀ ಬೋರಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಕುಲದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಹೃದಯ ಕಮಲದಲ್ಲಿ ಆರಾಧನೆ ಮಾಡ್ತಾ
ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಒಳ್ಳೆಯ ವಾಕ್ಯ ನಿನ್ನಿಂದ ಬರುವಂಥದ್ದಾಗಲಿ. ಒಳ್ಳೆಯದಾಗಲಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ, ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಮಸ್ತರಿಗೂ ಸಹಿತ ಕಷ್ಟಗಳೆಂಬತಕ್ಕಂಥದ್ದೆಲ್ಲವೂ ದೂರ ಆಗಿ ಸುಖ ಸಂತೋಷ ನೆಮ್ಮದಿ ಸಿಗುವಂಥದ್ದಾಗಲಿ. ಯುಗಾದಿ ಹಬ್ಬ ಅಂದ್ರೆ ಬೇವು ಬೆಲ್ಲ ಅಂತ. ಬೇವು ಬೆಲ್ಲ ಅಂದರೆ ಸಿಹಿಯೂ ಇದೆ ಕಹಿಯೂ ಇದೆ. ಆ ಸಿಹಿ ಮತ್ತು ಕಹಿ ಎರಡೂ ಜೀವನದ ಸಮಪಾಲಾಗಿರಬೇಕು. ಹಾಗೆ ಯಾರೆಲ್ಲ ಕಷ್ಟಗಳನ್ನು ಕಂಡಿದ್ದೀರಿ, ಕಳೆದ ವರ್ಷದಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಕಂಡಿದ್ದೀರಿ, ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗಲಿ. ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪತಿಯ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಸಹಿತ ಗಣಪನ ಅನುಗ್ರಹ ಸಿಗಲಿ, ನಿಮ್ಮ ಕುಲದೇವರ ಅನುಗ್ರಹ ಸಿಗಲಿ. ಜೊತೆಗೆ ಈ ವಿಶ್ವವಸು ನಾಮ ಸಂವತ್ಸರದ ಈ ಶುಭ ಆರಂಭ ಕಾಲದಲ್ಲಿ ಪ್ರತಿಯೊಬ್ಬರ ಜೀವನ ಆನಂದದಾಯಕವಾಗಿರಲಿ. ಪ್ರತಿಯೊಬ್ಬರೂ ತಂದೆ ತಾಯಿ, ಗುರುಗಳು, ಧರ್ಮ, ಸಂಸ್ಕೃತಿ ಜೊತೆಗೆ ವಿಶ್ವಮಾತೆಯಾಗಿರ್ತಕ್ಕಂತಹ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಹಿತ ಶುಭ ಉಂಟಾಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವರನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಇವತ್ತಿನ ದಿನದ ವಿಶೇಷತೆ ತಿಳ್ಕೊಳ್ಳೇಬೇಕು. ಯಾಕೆಂದರೆ ಈ ಬಾರಿ ನಾವು ಈ ವರ್ಷದ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು ಒಂಟಿಕಬ್ಬಲ್ ಪಂಚಾಂಗ. ಇದು ಒಂಟಿಕಬ್ಬಲ್ ಪಂಚಾಂಗ ಎಂಬತಕ್ಕಂಥದ್ದು ಇವತ್ತು ನೆನ್ನೆದಲ್ಲ. ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ. ಪಂಚಾಂಗಕರ್ತರುಗಳು ಭಾಳಷ್ಟು ಜವಾಬ್ದಾರಿಯುತವಾಗಿ ಹಬ್ಬಗಳ ಸಾಲನ್ನು, ತಿಥಿವಾರ ನಕ್ಷತ್ರವನ್ನು, ಯೋಗವನ್ನು, ಕರ್ಣವನ್ನು ಮತ್ತು ಗ್ರಹಣದ ವಿಚಾರಗಳನ್ನು ಜೊತೆಗೆ ಆಗು ಹೋಗುಗಳನ್ನು ಪ್ರತಿಯೊಂದನ್ನು ಸಹಿತ ಭಾಳ ಸ್ಪಷ್ಟೀಕರಿಸಿ ಇದರಲ್ಲಿ ಗ್ರಂಥವನ್ನು ಹೊರತಂದಿರೋದ್ರಿಂದ ಪ್ರತಿಯೊಬ್ಬರಿಗೂ ಸಹಿತ ಪ್ರತಿ ವರ್ಷದ ಆರಂಭ ಅಂದರೆ ಯುಗಾದಿ ಎಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆರಂಭದ ಯುಗಾದಿಯ ಭವಿಷ್ಯತ್ತನ್ನು ಅಥವಾ ದಿನಂಪ್ರತಿ ಇರಬೇಕಾಗಿರ್ತಕ್ಕಂಥ ತಿಥಿವಾರ ನಕ್ಷತ್ರವನ್ನು ನೋಡಲಿಕ್ಕೆ ಒಂದು ಅದೃಷ್ಟವೇ ಸರಿ. ವಿಶ್ವವಸು ನಾಮ ಸಂವತ್ಸರದ ಒಂದಷ್ಟು ವಿಶೇಷತೆ ಇದೆ. ವಿಶ್ವವಸು ಎಂಬತಕ್ಕಂಥದ್ದು ಒಂದು ಯಕ್ಷಿಣಿ ದೇವತೆ. ಈ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹಿತ ಈ ದೇವರ ಒಂದು ಕೃಪೆ ಹೇಗಿದೆ ಅಂದರೆ ಯಕ್ಷಿಣಿದು ಅಂದರೆ ವಿಶ್ವವಸು ಎಂಬತಕ್ಕಂತಹ ನಾಮದಲ್ಲೇ ಒಂದು ಅದ್ಭುತವಾದ ಶಕ್ತಿ ಇದೆ. ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಅದು ಮತ್ತೊಂದಷ್ಟು ವಿಶೇಷವೇ ಸರಿ. ಒಂದು ಕಡೆ ಸಣ್ಣದಾದಂಥ ಒಂದಷ್ಟು ವಿಚಾರ ಹೇಳುತ್ತೆ. ವಿಶ್ವವಸು ಹೀಗೆ ಯಕ್ಷಿಣಿ ಪ್ರಯಾಣವನ್ನು ಬೆಳೆಸುವಾಗ ಒಮ್ಮೆ ಭೂಲೋಕಕ್ಕೆ ಬರ್ತಾರಂತೆ. ಭೂಲೋಕಕ್ಕೆ ಬಂದು ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನೆಲ್ಲವನ್ನು ನೋಡಿ ಪುನಃ ತಮ್ಮ ಲೋಕಕ್ಕೆ ತಾವು ತೆರಳುವಾಗ ತನ್ನ ಸುಪುತ್ರಿಯನ್ನು ಅವ್ರು ಬಿಟ್ಟು ಹೊರಡ್ತಾರಂತೆ. ಸುಪುತ್ರಿಯನ್ನು ಬಿಟ್ಟು ಹೊರಡುವಂತಹ ಕಾಲಕ್ರಮೇಣ ಈ ಲೋಕಕ್ಕೆ ಸಂಬಂಧಪಟ್ಟಂಥ ರೀತಿಯೇ ಆ ಸುಪುತ್ರಿ ಅಂದರೆ ತನ್ನ ಮಗಳು ಒಬ್ಬರನ್ನ ವಿವಾಹ ಮಾಡಿಕೊಳ್ತಾಳೆ. ವಿವಾಹ ಮಾಡಿಕೊಂಡು ಒಂದಷ್ಟು ದಿನ ಆದ ನಂತರ ಈ ಒಂದು ಲೋಕಕ್ಕೆ ಸಂಬಂಧಪಟ್ಟಂಥ ರೀತಿ ಆಕೆಗೆ ಮರಣ ಆವರಿಸುತ್ತೆ. ಆ ಮರಣ ಆವರಿಸ್ತಕ್ಕಂಥದ್ದನ್ನು ಮತ್ತೊಬ್ಬರು ನೋಡಿ ಯಕ್ಷಿಣಿ ದೇವತೆಯಾದಂತಹ ಈ ಶ್ರೀ ವಿಶ್ವವಸು ನಾಮ ಸಂವತ್ಸರ ಅಂದರೆ ವಿಶ್ವವಸುಗೆ ಈ ಸುದ್ದಿಯನ್ನು ಹರಡಿಸ್ತಾರೆ. ವಿಶ್ವವಸುಗೆ ಸುದ್ದಿಯನ್ನು ಕೊಟ್ಟ ನಂತರ ವಿಶ್ವವಸುವಿನ ಮಹಾಮನಸ್ಸು ಅಂದರೆ ವಿಶ್ವವಸುವಿನ ಆ ಮನಸ್ಥಿತಿ ಹೇಗಾಗುತ್ತಪ್ಪ ಅಂದರೆ ಎಷ್ಟೇ ಆದರೂ ಅಂತಃಕರಣೆ, ಬಾಂಧವ್ಯ, ಬಂಧುತ್ವ ಇದೆಲ್ಲ ಇದೆಯಲ್ಲ, ಇದು ಏನಾಗಬಹುದು, ಏನು ನಡೆಯುತ್ತೆ ಆ ವಿಚಾರವನ್ನು ನೀವು ತಿಳ್ಕೊಳ್ಬೇಕು. ಕೂತ್ಕೊಳ್ಳಿ, ನಾನು ತಿಳಿಸ್ತೀನಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳ ಹಿಂದಿನ ಭಾಗದಲ್ಲಿ ಪಂಚಾಂಗ ಶ್ರವಣದ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ರಿ. ಖಂಡಿತ. ವಿಶ್ವವಸು ಆಗ ಸುದ್ದಿಯನ್ನು ಕೇಳಿದ ನಂತರ ಯಾರು ಸುದ್ದಿಯನ್ನು ಹೇಳಿದ್ರೋ ಅವ್ರನ್ನೂ ಜೊತೆ ಮಾಡಿಕೊಂಡು ಯಮಧರ್ಮರಾಯನ ಹತ್ತಿರಕ್ಕೆ ಬಂದು ಯಮನ ಬಳಿ ನಿಂತು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡಿ, ನನ್ನ ಮಗಳಿಗೆ ಈ ತರಹ ಒಂದು ಅಚಾತುರ್ಯವಾಗಿದೆ, ಅವಳಿಗೆ ಅನುಗ್ರಹ ಆಗಬೇಕಾಗಿದೆ, ನಿನ್ನ ಆಶೀರ್ವಾದ ಬೇಕು ಅಂಥೇಳಿ ಯಮರಾಜನ ಕೇಳಿದಾಗ ಆಕೆಗೆ ಮರಣ ಹೊಂದಿದಂತಹ ಆ ಒಳಗಿರ್ತಕ್ಕಂಥ ದೇಹದಿಂದ ಆತ್ಮ ಹೊರಗಡೆ ಬಂದರು. ಪುನಃ ಆತ್ಮವನ್ನು ಅದೇ ದೇಹದಲ್ಲೇ ಪ್ರವೇಶ ಮಾಡಲಿಕ್ಕೆ ಯಕ್ಷಿಣಿ ದೇವತೆಯ ಆಶೀರ್ವಾದದೊಂದಿಗೆ, ಯಮನ ಆಶೀರ್ವಾದದೊಂದಿಗೆ ಸಹಕರಿಸಿದ್ರು ಎಂಬತಕ್ಕಂಥದ್ದು ಒಂದು ಕಡೆ ಹೇಳುತ್ತೆ. ಅಂದರೆ ಒಂದು ಯೋಚನೆ ಮಾಡಿ, ಯಕ್ಷಿಣಿ ಎಂಬತಕ್ಕಂಥದ್ದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥದ್ದು.
ಅದರಲ್ಲಿ ವಿಶ್ವವಸು ಎಂಬತಕ್ಕಂಥದ್ದು, ಆ ವಿಶ್ವವಸು ಎಂಬತಕ್ಕಂಥ ಪದಕ್ಕೆ ಅಷ್ಟು ಅದ್ಭುತವಾದಂಥ ಅರ್ಥವಿದೆ. ವಿಶ್ವವಸು ನಾಮ ಸಂವತ್ಸರದಲ್ಲಿ ನಾವಿದ್ದೇವೆ. ಇನ್ನು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯ. ಯಾರು ಧರ್ಮ ಮಾರ್ಗದಲ್ಲಿ ನಡೀತಾರೆ, ಯಾರು ಸಂಸ್ಕೃತಿಯನ್ನು ಉಳಿಸ್ಕೊಳ್ತಾರೆ, ಯಾರು ಈ ಪ್ರಕೃತಿಗೆ ಸದಾಕಾಲ ತಲೆಬಗ್ಸಿ ನಿಲ್ತಾರೆ, ಯಾರ ಕುಟುಂಬದಲ್ಲಿ ತಂದೆ ತಾಯಿಗೆ ನಮಸ್ಕರಿಸಿ, ಗುರು ಹಿರಿಯರಿಗೆ ನಮಸ್ಕರಿಸಿ ಅವರ ಜವಾಬ್ದಾರಿಯುತವಾದಂಥ ಕಾಯಕವನ್ನು ನಡೆಸ್ಕೊಂಡು ಮುನ್ನಡೀತಾರೆ, ಅಂತಹವರ ಜೀವನ ಅಮೂಲ್ಯವಾಗಿರುತ್ತೆ ಎಂಬತಕ್ಕಂಥದ್ದಕ್ಕೆ ವಿಶ್ವವಸು ನಾಮ ಸಂವತ್ಸರದ ಸಂಪೂರ್ಣ ಫಲ ಎಲ್ಲರಿಗೂ ಶುಭವನ್ನು ತರುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ವಿಶ್ವವಸು ನಾಮ ಸಂವತ್ಸರದಲ್ಲಿ ಆ ಸಂವತ್ಸರದ ಹೆಸರಲ್ಲಂಥ ಅದ್ಭುತವಾದ ಶಕ್ತಿ ಇದೆ ಅಂತ ನಾನು ತಿಳಿಸಿದೆ. ಇನ್ನು ಪಂಚಾಂಗದ ಬಗ್ಗೆ ಹೇಳೋದಾದರೆ, ಪಂಚಾಂಗದಲ್ಲಿ ಈ ಬಾರಿ ಬಹಳ ವಿಶೇಷವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ವಿಚಾರಗಳಿದೆ. ಇಲ್ಲಿ ವಿಶ್ವವಸು ನಾಮ ಸಂವತ್ಸರದ ರಾಜ ಮತ್ತು ನವನಾಯಕರ ವಿಚಾರಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನವನಾಯಕರ ವಿಚಾರವನ್ನು ನಾವು ತಿಳ್ಕೊಳ್ಳೋದಾದರೆ, ವಿಶ್ವವಸು ನಾಮ ಸಂವತ್ಸರದಲ್ಲಿ ರಾಜನಾಗಿರ್ತಕ್ಕಂಥದ್ದು ರವಿ. ರಾಜನಾಗಿರ್ತಕ್ಕಂಥದ್ದು ರವಿ, ಮಂತ್ರಿಯಾಗಿರ್ತಕ್ಕಂಥದ್ದು ಚಂದ್ರ, ಸೇನಾಧಿಪತಿ ಆಗಿರ್ತಕ್ಕಂಥದ್ದು ರವಿ, ಸಸ್ಯಾಧಿಪತಿ ಆಗಿರ್ತಕ್ಕಂಥದ್ದು ಗುರು, ಧಾನ್ಯಾಧಿಪತಿ ಆಗಿರ್ತಕ್ಕಂಥದ್ದು ಕುಜ, ಅರ್ಘ್ಯಾಧಿಪತಿ ಆಗಿರ್ತಕ್ಕಂಥದ್ದು ರವಿ, ಪಶುನಾಯಕ ಯಮ, ಹಾಗೆ ಮೇಘಾಧಿಪತಿ ಶನಿ, ರಸಾಧಿಪತಿ ಶನಿ, ನಿರಾಸಾಧಿಪತಿ ಬುಧ. ಹೀಗೆ ತನ್ನ ಆಧಿಪತ್ಯವನ್ನು ನವನಾಯಕರು ವಹಿಸಿಕೊಂಡಿದ್ದಾರೆ. ನವನಾಯಕರಲ್ಲಿರ್ತಕ್ಕಂಥ ಒಂದೊಂದು ಆಧಿಪತ್ಯಗಳು ನೋಡಿ, ಇಲ್ಲಿ ರವಿ ರಾಜನಾದ್ದರಿಂದ ಈ ಮಾಸ, ಈ ವರ್ಷ ಫಲ ಒಂದಷ್ಟು ಸುಭಿಕ್ಷತನ ಅಂತ ಹೇಳ್ಬೋದು. ನಾನು ಪ್ರಾರಂಭ ಹೇಳಿದೆ, ವಿಶ್ವವಸು ನಾಮ ಸಂವತ್ಸರದಲ್ಲಿ ಯಾರು ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ, ನ್ಯಾಯಬದ್ಧವಾದಂತಹ ಧರ್ಮ ಮಾರ್ಗವನ್ನು ಅನುಸರಿಸ್ತಾರೋ ಅವರಿಗೆ ಹೆಚ್ಚಿನ ಫಲ ಅಂತ ಹೇಳಿದೆ. ಇನ್ನು ಇಲ್ಲಿ ರಾಜನೂ ರವಿ ಆದ್ದರಿಂದ ರವಿಯ ಆಳ್ವಿಕೆಯೂ ಹಾಗೇ ಇರುತ್ತೆ. ಇನ್ನು ಹಾಗಿದ್ದ ಮೇಲೆ ಇನ್ನು ಮಂತ್ರಿ ಚಂದ್ರ, ಮನಸ್ಕಾರಕ. ಚಂದ್ರ ಮನಸ್ಕಾರಕ, ಚಂಚಲತೆ ಜಾಸ್ತಿ. ಚಂಚಲತೆ ಅಂದರೆ ಒಳ್ಳೆಯದು, ಕೆಟ್ಟದ್ದು, ಬೇಕು, ಬೇಡ, ಸರಿ, ತಪ್ಪು ಎಲ್ಲವನ್ನೂ ಸಹಿತ ತೀರ್ಮಾನ ಮಾಡ್ತಕ್ಕಂಥವನು, ಅದನ್ನೇ ಸಮಂಜಸವಾಗಿ ಹೇಳುವಂತಹವನು. ಜೊತೆಗೆ ಮಾತೃಕಾರಕ, ಇಲ್ಲಿ ಪ್ರೀತಿ ವಿಶ್ವಾಸವನ್ನು ಸಹಿತ ಹಂಚ್ತಾನೈತ. ಹೀಗಿದ್ದಾಗ ಇನ್ನು ಸೇನಾಧಿಪತಿ ರವಿ ಅಂದರೆ ಇಡೀ ಸಂರಕ್ಷಣೆ ಮಾಡ್ತಕ್ಕಂಥದ್ರೂ ಸಹಿತ ತಾನು ನಿಪುಣರಾಗಿರ್ತಾನೆ ರವಿ. ಇನ್ನು ಅದಾದ ನಂತರ ಸಸ್ಯಾಧಿಪತಿ ಗುರು. ಎಲ್ಲಿಂದ ಎಲ್ಲಿ ನೋಡ್ರೂ ಸಹಿತ ಹಚ್ಚ ಹಸಿರಿರುತ್ತೆ. ಮಳೆ ಕಡಿಮೆ ಆದರೆ ಹಸಿರು ಜಾಸ್ತಿ. ಹಸಿರು ಇರೋದರಿಂದ ಇಲ್ಲಿ ಒಂದಷ್ಟು ವಿಶೇಷತೆ ಅಂತ ಹೇಳ್ಬೋದು. ನೋಡಿ, ಒಂದಕ್ಕೊಂದು ಹೇಗಿದೆ ಸಂಬಂಧಗಳು ಈ ಬಾರಿ ಅಂದರೆ, ಸಸ್ಯಾಧಿಪತಿ ಗುರು, ಎಲ್ಲವೂ ಹಚ್ಚ ಹಸಿರು, ಭಾಳ ಸಮೃದ್ಧಿತನ. ಅದಾದ ನಂತರ ಇನ್ನು ಪಶುನಾಯಕ ಬಂದು ಇಲ್ಲಿ ಯಮ. ಪಶುನಾಯಕ ಬಂದು ಇಲ್ಲಿ ಯಮನಾದ್ದರಿಂದ ಯಮನ ಆಳ್ವಿಕೆಯಲ್ಲಿ ಪಶುಗಳ ಬದುಕು ಹೇಗಿರುತ್ತೆ, ಅದು ಒಂದಷ್ಟು ಸುಭಿಕ್ಷವೇ. ಕಾರಣ ಇಲ್ಲಿ ಸಮೃದ್ಧಿಯಾದಂಥ ಬೆಳೆ ಇದೆಯಲ್ಲ, ಹಚ್ಚ ಹಸಿರಿದೆಯಲ್ಲ, ಆ ಹಸಿರು ಮೇವು ಸಿಗೋದ್ರಿಂದ ಇಲ್ಲಿ ಪಶುಗಳು ಸಮೃದ್ಧಿ ಅಂತ ಹೇಳ್ಬೋದು. ಮೇಘಾಧಿಪತಿ ರವಿ ಇರ್ತಕ್ಕಂಥದ್ದು. ಮೇಘಾಧಿಪತಿ ರವಿ ಆದ್ದರಿಂದ ಇಲ್ಲಿ ರಾಜನೂ ರವಿ, ಜೊತೆಗೆ ಇವಿರ್ತಕ್ಕಂಥದ್ದು ಸೇನಾಧಿಪತಿಯೂ ರವಿ, ಮೇಘಾಧಿಪತಿಯೂ ರವಿ. ಆದ್ದರಿಂದ ಇಲ್ಲಿ ಸುಭಿಕ್ಷತನ ಅಂತಕ್ಕಂಥದ್ದು ಆಗಿಂದಾಗಲೇ ಆಗಬೇಕಾಗಿರ್ತಕ್ಕಂಥ ಮಳೆ ಬೆಳೆಗಳು, ಒಂದಷ್ಟು ಗುಡುಗು ಮಿಂಚಿನಿಂದ ಕೂಡಿರ್ತಕ್ಕಂತಹ ಪರಿಸ್ಥಿತಿಯು ಎಲ್ಲವೂ ಸಹಿತ ಸುಭಿಕ್ಷತನವೇ. ಇನ್ನು ರಸಾಧಿಪತಿ ಶನಿ ಆದ್ದರಿಂದ ಕೆಲವಷ್ಟು ಪದಾರ್ಥಗಳ ಬೆಲೆ ಗಗನಕ್ಕೇರುತ್ತೆ. ಕೆಲವಷ್ಟು ಪದಾರ್ಥಗಳ ಬೆಲೆ ಗಗನಕ್ಕೇರುತ್ತೆ. ರಸಾಧಿಪತಿ ಶನಿ ಇರ್ತಕ್ಕಂಥದ್ದು. ರಸಾಧಿಪತಿ ಶನಿ. ನಿರಾಸಾಧಿಪತಿ ಬುಧ ಇರ್ತಕ್ಕಂಥದ್ದು. ನಿರಾಸಾಧಿಪತಿ ಬುಧ. ಹೀಗೆ ನವನಾಯಕರ ಫಲಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ. ಜ್ಯೋತಿಷ್ಯಶಾಸ್ತ್ರ, ಧರ್ಮಶಾಸ್ತ್ರ ಏನೇ ಹೇಳಬೇಕಾದರೂ ಆದಷ್ಟು ನೋವಿನ ಸಂಗತಿಗಳನ್ನು ನಾವು ಫಿಲ್ಟರ್ ಹಾಕಬೇಕು. ಯಾಕೆಂದರೆ ನೋವು ಇರ್ತಕ್ಕಂಥದ್ದು ನಿಜ, ನೈಜತೆ, ಅದು ನಾಳೆ ನೋವಾಗತ್ತೆ. ಆದರೆ ಇವತ್ತು ಆ ನೋವನ್ನು ನಿನ್ನ ನಾಳಿನ ನೋವಿನ ಬಗ್ಗೆ ನಾವು ಹೇಳಬಾರ್ದು. ಇದು ನನ್ನ ಪಾಲಿಸಿ, ನನಗೆ ನನ್ನ ಗುರುಗಳು ಕೊಟ್ಟ ಉಪದೇಶ ಅದು. ಯಾಕೆಂದರೆ ಆದಷ್ಟು ಹಸನ್ಮುಖಿತನ, ನಗುಮುಖ ಆ ನಗಿಸ್ಬೇಕು ನಾವು. ಹೌದು, ನಾಳೆ ಎಂಬತಕ್ಕಂಥದ್ರ ಬದುಕು ಭಗವಂತ ಬರೆದಿಟ್ಟಿದ್ದಾನೆ, ಅದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ವಿಧಾತ ಲಿಖಿತಾರೇಖ ಲಲಾಟಾಕ್ಷರ ಮಾಲಿಕ. ಆ ಸೃಷ್ಟಿಕರ್ತನ ಬರಹ ಯಾರೂ ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದರೆ ಬರಹಕ್ಕೂ ಮುನ್ನ ವಿಚಾರ ಬಂದರೂ ಆ ವಿಚಾರವನ್ನು ಒಂದಿಷ್ಟು ತಡೆ ಹಿಡಿದು ಹೇಳಬೇಕು ಎಂಬತಕ್ಕಂಥದ್ದೇ ಜ್ಯೋತಿಷ್ಯದ ಧರ್ಮ. ಇತ್ತೀಚೆಗೆ ಜ್ಯೋತಿಷ್ಯರು ಅಂತಂದ್ರೆ ಜನಕ್ಕೊಂದು ಭಯ ಆಗೋಗಿದೆ ಗುರುಗಳೇ. ಅಲ್ಲಿಗೆ ಹೋದ್ರೆ ಸಾಕು, ಅಯ್ಯೋ ನನಗೇನೋ ಒಂದು ಸಮಸ್ಯೆ ಇದೆ ಅಂತಾರೆ, ಏನೋ ಒಂದು ಪೂಜೆ ಹೇಳ್ತಾರೆ, ಅದಕ್ಕೆ ಏನಾಗುತ್ತೋ ಎತ್ತಾಗುತ್ತೋ ಅನ್ನೋ ಒಂದು ಭಯದಲ್ಲೇ ಒದ್ದಾಡ್ತಾ ಇರ್ತಾರೆ ಹೊರತಾಗಿ ನಮ್ಮ ಹತ್ರ ನೆಮ್ಮದಿ ಕಂಡುಕೊಳ್ಬೇಕು ಎಂಬತಕ್ಕಂಥ ಒಂದು ಆಲೋಚನೆನೇ ಜನ ಮರ್ತು ಹೋಗಿದ್ದಾರೆ. ಅದಕ್ಕೋಸ್ಕರ ಏನೇ ಇದ್ರೂ ಪ್ರತಿಯೊಂದರ ಹಿಂದೆ ಒಂದು ಪರಿಹಾರ ಇದೆ. ಹೌದು, ಖಂಡಿತ. ಆ ಪರಿಹಾರ ಏನೆಂಬತಕ್ಕಂಥದ್ದನ್ನ ಈಗ ನಾನು ತಿಳಿಸ್ತೇನೆ. ಅದರಂತೆ ಪ್ರತಿ ರಾಶಿಗಳಲ್ಲೂ ಸಹಿತ ಒಂದು ರಾಶಿ ನಾನು ಹೇಳಿದ್ರೆ ಮತ್ತೊಂದು ರಾಶಿ ನೀನು ಹೇಳಬೇಕಾಗಿದೆ, ಜವಾಬ್ದಾರಿ ಬೇಕಾಗಿದೆ. ಸರಿ, ಒಳ್ಳೆಯದಾಗಲಿ.
ಇನ್ನು ಅದಕ್ಕೂ ಮುಖ್ಯವಾಗಿ ಈ ವರ್ಷದಲ್ಲಿ ಬರ್ತಕ್ಕಂಥ ಗ್ರಹಣಗಳ ವಿಚಾರ. ಯಾಕೆಂದರೆ ಪಂಚಾಂಗದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆಯಲ್ಲ. ಗ್ರಹಣಗಳ ವಿಚಾರ ಒಂದಿಷ್ಟು ತಿಳ್ಕೊಳ್ಳೋಣ. ತುಂಬ ಆಳವಾಗಿ ಹಿಡಿಯೋದು ಬೇಡ, ಸಮಯದ ಅಭಾವ ಆಗುತ್ತೆ. ಒಂದಿಷ್ಟು ಮಾತ್ರ ವಿಚಾರವನ್ನು ಮುಟ್ಟಿಸ್ತೀನಿ. ಇಲ್ಲಿ ಗ್ರಹಣಗಳ ವಿಚಾರ ನಾವು ತೆಗೆದುಕೊಳ್ಳೋದಾದರೆ, ಗ್ರಹಣ ಎಂಬತಕ್ಕಂಥದ್ದು ಈ ವರ್ಷದಲ್ಲಿ ಸಂಭವಿಸ್ತಕ್ಕಂಥ ಗ್ರಹಣಗಳು, ಮೊದಲನೇ ಗ್ರಹಣ ಪ್ರಾರಂಭ 7/9/2025 7/9/2025 ಭಾನುವಾರ ಭಾದ್ರಪದ ಶುಕ್ಲ ಪಕ್ಷದಲ್ಲಿ ಪೌರ್ಣಮಿಯಂದು ಆ ಒಂದು ಗ್ರಹಣ ಸಂಭವಿಸುವಂತಹದ್ದಿದೆ. ಅದು ಚಂದ್ರಗ್ರಹಣ ಆಗುತ್ತೆ. ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆಯನ್ನು ನಾವು ನಡೆಸಬೇಕಾಗತ್ತೆ. ಇದು ಮೊದಲನೇ ಗ್ರಹಣ 7/9/2025. ಅದಾದ ನಂತರ 29/21, ಅದಾದ ನಂತರ 21/9/2025 ಭಾನುವಾರ, ಅದು ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಅಮಾವಾಸ್ಯೆ ಎಂದು ಸಂಭವಿಸ್ತಕ್ಕಂತಹ ಸೂರ್ಯಗ್ರಹಣ. ಇದು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲದ್ರಿಂದ ಇದನ್ನು ಸಹಿತ ಗ್ರಹಣ ಆಚರಣೆ ಮಾಡಬೇಕಾದಂಥದ್ದಿಲ್ಲ. ಅಂದರೆ ನಮಗೆ ಗ್ರಹಣ ಆಚರಣೆ ಇಲ್ಲ. ಇನ್ನು ಮೂರನೇ ಗ್ರಹಣ 17/2/2026, ಅಂದರೆ 25ರಲ್ಲಿ ಬರ್ತಕ್ಕಂಥದ್ದು 2 ಗ್ರಹಣಗಳು. 26ಕ್ಕೆ ಬಂದಾಗ ಒಂದು ಗ್ರಹಣ, 17ನೇ ತಾರೀಕು ಮತ್ತೊಂದು ಗ್ರಹಣ ಇದೆ. ಅಂದರೆ 17/2/2026 ಮಂಗಳವಾರ ಮಾಘ ಮಾಸದ ಕೃಷ್ಣ ಪಕ್ಷ ಅಮಾವಾಸ್ಯೆ ಎಂದು ಸಂಭವಿಸ್ತಕ್ಕಂಥ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲದ್ರಿಂದ ಈ ಗ್ರಹಣದ ಆಚರಣೆ ಸಹಿತ ನಮಗಿಲ್ಲ. ಅಲ್ಲಿಗೆ 17ನೇ ತಾರೀಕು ಗ್ರಹಣ ಇದೆ, ಅದು ನಮಗೆ ಆಚರಣೆ ಇಲ್ಲ. ಈ ಪ್ರಕಾರ ಇರ್ತಕ್ಕಂಥದ್ದು. ಇನ್ನು 3/3/2026 ಮಂಗಳವಾರ ಪಾಲ್ಗುಣ ಮಾಸ, ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂತಹ ಪೌರ್ಣಮಿಯೆಂದು ಸಂಭವಿಸ್ತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ 3/3/2026 ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರ್ತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸೋದ್ರಿಂದ ಅದರ ಗ್ರಹಣ ಆಚರಣೆಯನ್ನು ನಾವು ಆಚರಿಸಬೇಕು ಎಂಬತಕ್ಕಂಥದ್ದು ಒಂದಷ್ಟು ನಿಯಮಗಳಿದೆ. ಹಾಗಾಗಿ ಈ ಗ್ರಹಣದ ಫಲಗಳು ಹೀಗಿದೆ. ಆದರೆ ಪ್ರಥಮದಲ್ಲಿ 7/9/2025 ಭಾನುವಾರ ಸಂಭವಿಸುವಂತಹ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿ, ಅದು ರಾಹುಗ್ರಸ್ತ ಚಂದ್ರಗ್ರಹಣ. ರಾಹುಗ್ರಸ್ತ ಚಂದ್ರಗ್ರಹಣವಾದ್ದರಿಂದ ಇಲ್ಲಿ ಸ್ಪರ್ಶಕಾಲ ರಾತ್ರಿ 9:56. ಇಲ್ಲಿ ರಾತ್ರಿ 9:56 ಇದು ಸ್ಪರ್ಶಕಾಲ. ಮಧ್ಯಕಾಲ ಎಂಬತಕ್ಕಂಥದ್ದು 11:42. ಹಾಗೆ ಮೋಕ್ಷಕಾಲ ಎಂಬತಕ್ಕಂಥದ್ದು 1:27. ಎಲ್ಲವೂ ರಾತ್ರಿಯೇ ಆದ್ದರಿಂದ, ರಾತ್ರಿ ಮುಹೂರ್ತದಲ್ಲೇ ಬರ್ತಕ್ಕಂಥ ಚಂದ್ರಗ್ರಹಣವಾದ್ದರಿಂದ ಈ ಗ್ರಹಣ ಪ್ರಾರಂಭ ಮತ್ತು ಅಂತ್ಯದ ಮಧ್ಯದಲ್ಲಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಚಂದ್ರಗ್ರಹಣ ಯಾವಾಗೂ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ದಯಪಾಲಿಸುತ್ತೆ. ಆದರೆ ಜಾತಕದಲ್ಲಿರ್ತಕ್ಕಂತಹ ಗ್ರಹಸ್ಥಿತಿಗಳಲ್ಲಿ ಉಂಟಾಗುವಂಥ ದೋಷಗಳನ್ನು ದೂರ ಮಾಡುತ್ತೆ. ಆದರೆ ಯಾವುದು ಸರಿ ತಪ್ಪು ಬೇಕು ಬೇಡಗಳನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಗ್ರಹಣ ಕಾಲದಲ್ಲಿ ಆದಷ್ಟು ಗರ್ಭಿಣಿ ಸ್ತ್ರೀಯರು ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಆ ಗ್ರಹಣ ಕಾಲ ಇದು ರಾತ್ರಿ ಕಾಲವಾದ್ದರಿಂದ ಸಾಮಾನ್ಯಕ್ಕೆ ಹೆಣ್ಣುಮಕ್ಕಳು ಆ ಸಮಯದಲ್ಲಿ ಮಲಗಿರ್ತಾರೆ. ಆದರೆ ಮಲಗಿದ್ರೂ ಸಹಿತ ನೀವು ಮಲಗುವಂತಹ ಕೋಣೆಗಳಿಗೆ ಯಾವುದೇ ಕಿರಣಗಳು ಒಳಗೆ ಬಾರದಂಥ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದ್ದು ಧರ್ಮ. ಇನ್ನು ಗ್ರಹಣ ಕಾಲದ ಶಾಂತಿ ಹೇಗಿರಬೇಕು, ಗ್ರಹಣ ಕಾಲದ ಆಚರಣೆ ಹೇಗಿರಬೇಕು, ಇದೆಲ್ಲವನ್ನು ಸಹಿತ ಈ ಹಿಂದೆ ನಾನು ತಿಳಿಸಿದ್ದೀನಿ. ಆ ಕಾಲ ಸನ್ನಿಹಿತವಾದಾಗ ಆ ಕಾಲದ ಸಮೀಪದಲ್ಲಿ ಮತ್ತೊಮ್ಮೆ ನಾನು ವಿಚಾರವನ್ನು ಮುಟ್ಟಿಸ್ತೇನೆ. ಇನ್ನು ರಾಶಿಫಲದ ಬಗ್ಗೆ, ಅಂದರೆ ಈ ವರ್ಷದ ರಾಶಿಫಲ ಎಂಬತಕ್ಕಂಥದ್ದು, ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಒಂದಷ್ಟು ವಿಚಾರಗಳನ್ನು ಸ್ಪಷ್ಟೀಕರಿಸಿಕೊಂಡು, ಅಂದರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನು ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ನವನಾಯಕರ ಫಲಾಫಲಗಳೇನು, ಜೊತೆಗೆ 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳಲ್ಲಿ ವರ್ಷ ಭವಿಷ್ಯ ಹೇಗಿರುತ್ತೆ, ಆದಾಯ ವ್ಯಯ, ಇದೆಲ್ಲದರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಗುರುಜಿರವರು ತಿಳಿಸ್ತಾ ಇದ್ರು 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನು ಇಂಡಿವಿಜುವಲ್ ಆಗಿ ತಿಳಿಸೋದಾದರೆ ಒಂದು ಶುಭ ವಾರ ಯಾವುದು, ಶುಭ ದಿಕ್ಕು ಯಾವುದು, ಶುಭ ವರ್ಣ ಯಾವುದು, ಆಮೇಲೆ ಯಾವ ನಕ್ಷತ್ರಗಳಿಗೆ ಒಳಪಟ್ಟಿರ್ತಕ್ಕಂಥದ್ದಿರುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಈಗ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡೋರಿದ್ದಾರೆ. ಜೊತೆಯಲ್ಲಿ ಗುರುಜಿಯವರು ನನಗೂ ಕೂಡ ಹೇಳ್ತಾ ಇದ್ರು, ಒಂದು ನಾನು ಹೇಳಿದ್ರೆ ಒಂದು ನೀನು ಹೇಳಬೇಕು ಅಂತ ಹೇಳಿ. ಹಾಗಾಗಿ 12 ರಾಶಿಗಳಿರ್ತಕ್ಕಂಥ ಒಂದು ಭವಿಷ್ಯತ್ತು ಹೇಗಿರುತ್ತೆ, ಯಾವ ರಾಶಿಗೆ ಏನೆಲ್ಲ ಲಾಭ ನಷ್ಟಗಳಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಗುರುಗಳು. ಖಂಡಿತ. ಆಗಲೇ ನವನಾಯಕರ ಬಗ್ಗೆ ಹೇಳಿದೆ. ಹೌದು, ನವನಾಯಕರಲ್ಲಿ ಅವರ ಆಧಿಪತ್ಯ ಹಾಗಿದ್ದಾಗ ಅಲ್ಲೂ ಸಹಿತ ಲಾಭ ನಷ್ಟಗಳಂತಕ್ಕಂಥದ್ದು ಇರುತ್ತೆ.
ಈಗ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು, ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು, ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು. ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ. ಹಾಗೆ ಕೆಂಪು ಹಸುವನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ. ಅಂದರೆ ಆದಷ್ಟು ವರ್ಷದಲ್ಲಿ ಬರ್ತಕ್ಕಂತಹ ದೋಷಗಳು ದೂರ ಆಗಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ದರೂ ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಏನೇನು ಪರಿಹಾರ? ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು, ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ. ಇನ್ನು ಕುಜ ಇರ್ತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗುತ್ತೆ, ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ. ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ. ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂದರೆ ರಾಶಿ ಮತ್ತು ನವನಾಯಕರು, ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು, ಆಗು ಹೋಗುಗಳಂತಕ್ಕಂಥದ್ದು, ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದು. ಇನ್ನು ಗುರು ಇರ್ತಕ್ಕಂಥದ್ದು, ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ. ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ, ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ. ಗುರುಬಲ ಇದ್ರೇ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ. ಹಾಗಿದ್ದಾಗ ಅಧಿಕಾರ ನಾಶ ಆಗ್ತಕ್ಕಂಥದ್ದು, ಸ್ಥಾನ ಚಲನೆ ಆಗ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ, ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡ್ತಕ್ಕಂಥದ್ದು, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡ್ತಕ್ಕಂಥದ್ದು. ಸುವರ್ಣ ಪ್ರತಿಮೆ ಅಂದರೆ ಬಂಗಾರ ತುಂಬ ಹೆವಿಯಾಗಿ ತರಬೇಕಾದ್ದೇನಿಲ್ಲ, ಸಣ್ಣದಾದಂಥದ್ದು ಒಂದಾದರೂ ಸರಿಯೇ. ಯಾಕೆಂದರೆ ಅಲ್ಲಿ ಶಾಸ್ತ್ರ ಆಗಿದೆ, ಅದನ್ನೇ ನಾವು ಪಾಲನೆ ಮಾಡಬೇಕು. ಇನ್ನು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ. ಗಂಡ ಹೆಂಡತಿರ ಮಧ್ಯದಲ್ಲಿ ಬರ್ತಕ್ಕಂಥದ್ದು, ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ. ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ, ಅಸಮಾಧಾನ, ತೊಂದರೆ ತಾಪತ್ರೆಗಳು ಇದೆಲ್ಲವೂ ಸಹಿತ ಸರಿಪಡಿಸ್ಕೊಳ್ಬೇಕು. ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇಬ್ಬರಿಗೂ ಇದೆ. ಗಂಡನಿಂದ ಹೆಂಡತಿಗಿರ್ಬೋದು, ಹೆಂಡತಿಗಿಂದ ಗಂಡನಿಗಿರ್ಬೋದು. ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು? ಬೆಳ್ಳಿ ಪಾತ್ರೆ ಅಥವಾ ಬಿಳಿ ಬಣ್ಣದ ಹಸು, ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂಥದ್ದು, ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ. ಯಾಕೆಂದರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂಥದ್ದೇನಿದೆ, ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು, ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು. ನೋಡಿ ಕಬ್ಬಿಣ ಅಥವಾ ಎಳ್ಳು, ಇಲ್ಲಿ ಕಬ್ಬಿಣದ ಬಾಣಲೆ ಅಥವಾ ಬಾಣಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನ್ನಿಧ್ಯ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಬೋದು. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದು ಎಳ್ಳು ಮತ್ತು ಕಬ್ಬಿಣ. ಆ ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ. ಹೀಗಿರುತ್ತೆ. ಇಂತಹದ್ದೊಂದು ಅನುಷ್ಠಾನವನ್ನು ಮಾಡ್ಕೋಬೇಕು. ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ. ಪಿತಾಮಹರಿಗೆ ಅಂದರೆ ತಾತನಿಗಾಗಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗಲಿ, ವೃದ್ಧರಿಗಾಗಲಿ ಅಥವಾ ವಾಸ್ತುಗೃಹದಲ್ಲಿ ಯಾರು ಹಿರಿಯಿರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರುತ್ತೆ. ಅದಕ್ಕೆ ಶಾಂತಿ ಏನು ಹೇಳ್ತಾರೆ? ಸುವರ್ಣದಾನ ಅಂತ ಹೇಳಿದ್ದಾರೆ, ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ, ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ. ದುರ್ಗಾ ಜಪನ ದುರ್ಗಾದೇವಿಯ ಸಾನ್ನಿಧ್ಯಕ್ಕೆ ಹೋಗುವಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗುತ್ತೆ. ಇದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ. ಇನ್ನು ಕೇತುವಿನಿಂದ ಉಂಟಾಗುವಂತಹದ್ದು ವಿಷಜಂತುಗಳು ಹುಟ್ಟುವಂತಹದ್ದು, ವಿಷಜಂತುಗಳ ಭಯ, ಹಾವುಗಳಾಗಲಿ, ಚೇಳುಗಳಾಗಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗಲಿ ಇದರ ಭಯ ಶುರುವಾಗುತ್ತೆ. ಹಾಗೆ ಕುಗ್ರಾಮಾವಾಸ್ಯೆ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು. ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನು ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಮೃತ್ಯುಂಜಯ ಜಪ ಮಾಡ್ತಕ್ಕಂಥದ್ದು, ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ, ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗಲೇ ಅದರ ಅನುಷ್ಠಾನಗಳನ್ನು, ಜಪತಪಗಳನ್ನು ಮಾಡಿ ಗ್ರಹಗಳ ಪೂಜೆ, ಜಪ, ದಾನ, ಶಾಂತಿ, ಒಂದಿಷ್ಟು ಅನ್ನದಾನ ಇದು ಭಾಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು. ಹೀಗೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಆ ರಾಶಿ ಫಲವನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಇವತ್ತಿನ ಪಂಚಾಂಗವನ್ನು ಸಹಿತ ನಾವು ನೋಡೋಣ. ಶ್ರೀ ವಿಶ್ವವಸೂನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸದಲ್ಲಿ ನಾವಿದ್ದೇವೆ. ಶುಕ್ಲ ಪಕ್ಷ. ಇನ್ನು ತಾರೀಕು 30 ಭಾನುವಾರ ಪ್ರತಿ. ಇಲ್ಲಿ ಭಾನುವಾರ ಪ್ರತಿಯಾಗಿದ್ದು ರೇವತಿ ನಕ್ಷತ್ರ ಮಹಾನಕ್ಷತ್ರದಲ್ಲಿ ಪ್ರಾರಂಭ. ಚಂದ್ರಮಾನ ಯುಗಾದಿ. ಈ ವಸಂತ ಕಾಲದ ವಸಂತ ನವರಾತ್ರಿ ಉತ್ಸವ ಅಂತಲೂ ಹೇಳ್ತಾರೆ.
ವಸಂತ ನವರಾತ್ರಿ ಎಂಬತಕ್ಕಂಥದ್ದು ನೋಡಿ, ನವರಾತ್ರಿಗಳಲ್ಲಿ ಎರಡು ಭಾಗ. ಒಂದು ನವರಾತ್ರಿ ದೇವಿಯ ಆರಾಧನೆ, ಇನ್ನೊಂದು ವಸಂತ ನವರಾತ್ರಿ. ಈ ವಸಂತ ನವರಾತ್ರಿಯಲ್ಲೂ ಸಹಿತ ದೇವಿನೂ ಆರಾಧನೆ ಮಾಡ್ತಾರೆ, ವಿಷ್ಣು ದೇವರನ್ನು ಆರಾಧನೆ ಮಾಡ್ತಾರೆ. ಹಾಗಾಗಿ ವಸಂತ ನವರಾತ್ರಿ ಪ್ರಾರಂಭ ಕಾಲ. ಇದಾದ ನಂತರ ಬರ್ತಕ್ಕಂಥದ್ದೇ ಶ್ರೀರಾಮನವಮಿ. ಶ್ರೀರಾಮನವಮಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಜಗದೊಡೆಯನಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ನೋಡಿ, ನಾವು ನೀವೆಲ್ಲರೂ ಸಹಿತ ಮೊನ್ನೆಯಷ್ಟೇ ವಿಶೇಷವಾಗಿರ್ತಕ್ಕಂಥ 144 ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಪ್ರಯಾಗರಾಜನ ಕುಂಭಮೇಳವನ್ನು ದರ್ಶನ ಮಾಡಿದ್ವಿ. ಅದಕ್ಕೂ ಮುನ್ನ ಅಯೋಧ್ಯಾನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಆಲಯ ಪ್ರತಿಷ್ಠಾಪನೆ, ಸ್ವಾಮಿ ಅಲ್ಲಿ ಬಾಲರಾಮನಾಗಿ ಕೂತಿರ್ತಕ್ಕಂಥದ್ದನ್ನು ನೀವು ದರ್ಶನ ಮಾಡಿದ್ವಿ. ಅಂದರೆ ಬಹುಶಃ ನಮ್ಮದೇ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ಹಿಂದಿನವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಮನ ಪ್ರತಿಷ್ಠಾಪನೆ ಅಲ್ಲಿ ಆಗಬೇಕು ಅಂತ ಎಷ್ಟೋ ಜನ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದಾರೆ. ಆದರೆ ಯಾರಿಗೂ ಸಿಗದಂಥ ಸೌಭಾಗ್ಯ ಇವತ್ತಿನ ಜನ್ರೇಷನ್, ಇವತ್ತಿನ ಒಂದು ಪರಿಸ್ಥಿತಿಗೆ ಎಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದೊಂದು ಸೌಭಾಗ್ಯವೇ ಸರಿ. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡುವಂಥ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಗುತ್ತೆ. ಇನ್ನು ಮುಂದಿನ ಈ ಬಾರಿ ಬರ್ತಕ್ಕಂಥ ಶ್ರೀರಾಮನವಮಿ ಸಹಿತ ಅಷ್ಟೇ ಅದ್ಭುತವಾದಂಥ ರೀತಿ ಇಡೀ ಭರತಖಂಡದಲ್ಲಿ ಅದರ ಆಚರಣೆ ಇದೆ. ಒಳ್ಳೆಯದಾಗಲಿ. ಇನ್ನು ದ್ವಾದಶ ರಾಶಿಯ ಗೋಚಾರ ಫಲ. ಈ ದ್ವಾದಶ ರಾಶಿಯ ಗೋಚಾರ ಫಲವನ್ನು ತಿಳ್ಕೊಳ್ಳೋದಾದರೆ ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ, ಮೇಷಲಗ್ನ. ಇಲ್ಲಿ ನಾನು ಮೇಷರಾಶಿ ಮತ್ತು ಮೇಷಲಗ್ನ ಅಂತ ಹೇಳ್ತೇನೆ. ಅಂದರೆ ಆ ಲಗ್ನಕ್ಕೆ ಸಂಬಂಧಪಟ್ಟವರು ಈಗ ನಾನು ಹೇಳುವಂಥ ಈ ವರ್ಷ ಫಲದಲ್ಲಿ ಇದು ಸಂಪೂರ್ಣವಾಗಿ ಮೇಷ ಲಗ್ನ ಬರೋದಿಲ್ಲ, ಮೇಷರಾಶಿ ಅಷ್ಟೇ ಬರುತ್ತೆ. ಯಾಕೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಕ್ಷತ್ರಗಳಿಗೆ ಸಂಬಂಧಪಟ್ಟಂಗೆ. ಅಂದರೆ ಆ ಯಾವ್ಯಾವ ನಕ್ಷತ್ರ ಎಷ್ಟು ನಕ್ಷತ್ರ ಸೇರಿದ್ರೆ ಒಂದು ರಾಶಿ ಆಗುತ್ತೆ ಎಂಬತಕ್ಕಂಥ ಸವಿಸ್ತಾರವಾದಂತಹ ವಿವರವನ್ನು ನಾನು ಕೊಡೋದ್ರಿಂದ ಇಲ್ಲಿ ನಿಮಗೆ ಬರೀ ಮೇಷರಾಶಿ ಮಾತ್ರ, ಲಗ್ನಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾಗಾಗಿ ಮೇಷರಾಶಿಗೆ ಆಗಬೇಕಾದ್ರೆ ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನಿ 4, ಭರಣಿ 4, ಕೃತಿಕ 1. ಒಂದು ನಕ್ಷತ್ರಕ್ಕೆ 4 ಪಾದ, ಒಂದು ನಕ್ಷತ್ರಕ್ಕೆ 4 ಪಾದ, 4, 4, 8 ಮತ್ತು ಕೃತಿಕ 1 ಪಾದ ಸೇರಿದ್ರೆ ಅದು 9 ಆಗುತ್ತೆ. 9ಕ್ಕೆ ಸೇರಿ ಒಂದು ರಾಶಿ ಆಗುತ್ತೆ. ಅಂದರೆ ನಕ್ಷತ್ರಕ್ಕೆ 4 ಪಾದ, ರಾಶಿ ತೆಗೆದುಕೊಂಡ್ರೆ 9 ಬರ್ತಕ್ಕಂಥ ಆ 4, 4 ಅಶ್ವಿನಿ 4, ಭರಣಿ 4, ಕೃತಿಕ 1 ಅದೆಲ್ಲವೂ ಸೇರಿಸಿದ್ರೆ 9 ಮನೆ ಆಯಿತು. ಆ 9 ಮನೆಗೆ ಒಂದು ರಾಶಿ ಸೇರಿಕೊಳ್ಳುತ್ತೆ. ಹಾಗಾಗಿ 27 ನಕ್ಷತ್ರವನ್ನು ಇಲ್ಲಿ ನಾವು ಡಿವೈಡ್ ಮಾಡೋದಾದರೆ ಈ 9 ಇರ್ತಕ್ಕಂಥದ್ದು ಈ ಇರ್ತಕ್ಕಂಥ 12 ಮನೆಗಳಿಗೆ ಈ ಭಾಗಕ್ಕೆ ಸೇರಿಕೊಳ್ಳುತ್ತೆ. ಹಾಗಾಗಿ ಅಶ್ವಿನಿ 4, ಭರಣಿ 4, ಕೃತಿಕ 1 ಇದು ಮೇಷರಾಶಿ ಆಗುತ್ತೆ. ಈ ಮೇಷರಾಶಿಯವರ ಫಲಾಫಲಗಳನ್ನು ತಿಳ್ಕೊಳ್ಳೋದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ ಬೇಕಲ್ಲ. ಇನ್ನು ಬಹಳ ವಿಶೇಷವಾಗಿ 12 ರಾಶಿಗಳಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ತಾ ಇದ್ರು. ಜೊತೆಗೆ ದ್ವಾದಶ ರಾಶಿಯವರ ಗೋಚಾರ ಫಲವನ್ನು ತಿಳಿಸ್ತಾ ಇದ್ರು ಗುರುಜಿರವರು. ಅದರಲ್ಲಿ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಒಂದು ಭವಿಷ್ಯತನ್ನು ತಿಳಿಸ್ತಾ ಇದ್ರು. ಅವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಗುರುಗಳೇ. ಮೇಷರಾಶಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ತಿಳಿಸ್ತಾ ಇದ್ದೆ. ಖಂಡಿತ. ಮೇಷರಾಶಿಯವರಿಗೆ ಶುಭವಾರ ಅಂತಕ್ಕಂಥದ್ದು ಭಾನುವಾರ, ಮಂಗಳವಾರ, ಗುರುವಾರ ಇದು ಅವರಿಗೆ ಶುಭವನ್ನು ತರ್ತಕ್ಕಂಥದ್ದು. ಇನ್ನು ಶುಭ ದಿಕ್ಕು ದಕ್ಷಿಣ ದಿಕ್ಕು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಂಖ್ಯೆ 1, 2, 3, 9 ಬರ್ಕೊಳ್ಳೋರಿದ್ದರೆ ಬರ್ಕೊಳ್ಳಿ. 1, 2, 3, 9. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಪರಾಗ. ಶುಭ ದಿನಾಂಕ ಅಂದರೆ ಇಲ್ಲಿ ಏನು ಕೆಲಸ ಮಾಡಬೇಕು ಎಂಬತಕ್ಕಂಥದ್ದು. ಶುಭ ಸಂಖ್ಯೆ ಬೇರೆ, ಶುಭ ದಿನಾಂಕ ಬೇರೆ. ದಿನಾಂಕ ಯಾವತ್ತು ಹೊರಟ್ರೆ ಅನುಕೂಲ ಅಂತಕ್ಕಂಥದ್ದಕ್ಕೆ 1, 10, 17 ಇದು ಬಹಳ ವಿಶೇಷವಾಗಿರುತ್ತೆ. ಇನ್ನು ಶುಭ ವರ್ಣ ಕೆಂಪು ಮತ್ತು ಹಳದಿ, ಕೇಸರಿ. ಕೆಂಪು, ಹಳದಿ, ಕೇಸರಿ. ಇಲ್ಲಿ ಗುರು ವೃಷಭ ರಾಶಿಯಲ್ಲಿ ಸಂಚರಿಸೋದ್ರಿಂದ ಇಲ್ಲಿ ಲಾಭ ನಷ್ಟಗಳೆಂಬತಕ್ಕಂಥದ್ದು ಅಧಿಕವಾಗಿ ಹೋಗುತ್ತೆ ಮತ್ತು ಆರೋಗ್ಯ ಸಹಿತ ಅಷ್ಟು ಸುಧಾರಣೆ ಆಗ್ತಕ್ಕಂಥದ್ದಲ್ಲ. ಮನಸ್ಸಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಬೀಳ್ತಾ ಇರುತ್ತೆ. ಇದರ ಮಧ್ಯದಲ್ಲಿ ಶನಿ ಬೇರೆ ಓಡಾಡುತ್ತೆ. ಇಲ್ಲಿ ಶನಿ ಮತ್ತು ರಾಹು ಇರ್ತಕ್ಕಂಥದ್ದು ಅಂದರೆ ಶನಿ ಮತ್ತು ಗುರು ಇರ್ತಕ್ಕಂಥದ್ದು ಸಾಮಾನ್ಯಕ್ಕೆ ವರ್ಷ ಫಲದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಗುರು ಮತ್ತು ಶನಿ. ಗುರು ಸಂಚಾರ ಮಾಡುವಾಗ ಹೇಗಿರುತ್ತೆ, ಶನಿ ಸಂಚಾರ ಮಾಡುವಾಗ ಹೇಗಿರುತ್ತೆ ಅನ್ನೋದನ್ನು. ಇನ್ನು ಪ್ರತಿನಿತ್ಯದ ರಾಶಿ ಫಲದಲ್ಲಿ ನಾವು ಹೇಳುವ ಕ್ರಮ ಆದಿತ್ಯಾದಿ ನವಗ್ರಹಗಳನ್ನು ಆಲೋಚನೆ ಮಾಡಿ ಯಾವ್ಯಾವ ಗ್ರಹಗಳ ದೃಷ್ಟಿಕೋನ ಏನು ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ ಹೇಳುವಂಥದ್ದು ಅದು ಪ್ರತಿನಿತ್ಯದ ಕಾಯಕ. ಆದರೆ ಇದು ವರ್ಷ ಫಲ ಆದ್ದರಿಂದ ಇಲ್ಲಿ ಗುರು ಸಂಚಾರ ಮಾಡುವಾಗ ಏನೆಲ್ಲ ಲಾಭ ನಷ್ಟಗಳಿರುತ್ತೆ ಅದಕ್ಕೊಂದಿಷ್ಟು ಪರಿಹಾರವಾಗುತ್ತೆ. ಹಾಗೆ ತೆಗೆದುಕೊಳ್ಳೋಕೆ ಹೋದರೆ ಗುರು ವೃಷಭ ರಾಶಿಯಲ್ಲಿರೋದ್ರಿಂದ ಸಂಚಾರ ಮಾಡುವಂತಹ ಕಾಲದಲ್ಲಿ ಒಂದಷ್ಟು ಮಟ್ಟಿಗೆ ಶುಭನೂ ತೋರಿಸುತ್ತೆ, ಅಶುಭನೂ ತೋರಿಸುತ್ತೆ. ಶುಭ ಮತ್ತು ಅಶುಭದ ಮಧ್ಯದಲ್ಲಿ ಪ್ರಥಮ 6 ತಿಂಗಳು ದಾಟ್ಕೊಳ್ಳುತ್ತೆ. ಅದಾದಮೇಲೆ ಶನಿ ಬರುತ್ತಿಲ್ಲಿ. ಶನಿನೂ ಸಹಿತ ಪ್ರಾರಂಭದಲ್ಲೂ ತೊಂದರೆ ಇರ್ಬೋದು, ಅಂತ್ಯದಲ್ಲೂ ತೊಂದರೆ ಆಗ್ಬೋದು. ಆದರೆ ಲಾಭ ನಷ್ಟಗಳು ಏನೇ ಇದ್ದರೂ ಇವತ್ತಿನ ದಿನ ಹೇಳೋದಾದರೆ ಆದಷ್ಟು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ
ಯಾರಾದರೂ ಏನೇ ವಿಚಾರಗಳನ್ನು ಹೇಳಿದ್ರು ಅದನ್ನು ಸ್ವಾಗತಿಸ್ತಕ್ಕಂಥದ್ದು, ಹಾಗೆ ಇವತ್ತಿನ ದಿವಸ ತಪ್ಪದೀರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಸರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ತಿಳಿಸೋದಾದರೆ, ನಕ್ಷತ್ರಚಾರ ಪ್ರಕಾರ ತಿಳಿಸೋದಾದರೆ, ಕೃತಿಕ 2, 3, 4 ಮತ್ತು ರೋಹಿಣಿ ನಕ್ಷತ್ರ 4, ಮೃಗಶಿರ ನಕ್ಷತ್ರ 1 ಮತ್ತು 2. ಇನ್ನು ಬಹಳ ವಿಶೇಷವಾಗಿ ಶುಭ ವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಇನ್ನು ಬಹಳ ವಿಶೇಷವಾಗಿ ಶುಭ ರತ್ನ ವಜ್ರ, ಮರಕತ ಮತ್ತು ನೀಲ. ಇವು 3 ರತ್ನಗಳು ಕೂಡ ಬಹಳ ವಿಶೇಷವಾಗಿದೆ. ಮತ್ತು ಶುಭ ವರ್ಣ ಬಿಳಿ, ಹಸಿರು ಮತ್ತು ಕಪ್ಪು. ಶುಭ ದಿಕ್ಕು ಆಗ್ನೇಯ ದಿಕ್ಕು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭ ಸಂಖ್ಯೆ 5, 6 ಮತ್ತು 8. ಇನ್ನು ಶುಭ ದಿನಾಂಕ ಗುರುಜಿರವರು ತಿಳಿಸೋ ಹಾಗೆ ಏನೇ ಒಂದು ಕೆಲಸ ಪ್ರಾರಂಭ ಮಾಡೋದಾದರೂ, ಎಲ್ಲಾದರೂ ಆಚೆ ಹೋಗಿ ಬರೋವಂಥದ್ದಾದರೂ ಅದಕ್ಕೆ ಶುಭವಾಗಿರ್ತಕ್ಕಂಥ ಒಂದು ದಿನಾಂಕ ಮತ್ತು ತಿಳಿಸೋದಾದರೆ 6, 9, 15, 18, 24 ಮತ್ತು 27. ಈ ಅಷ್ಟು ದಿನಾಂಕಗಳು ಕೂಡ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರ ಫಲಾಫಲಗಳಲ್ಲಿ ಗುರು ಇರ್ತಕ್ಕಂಥದ್ದು ವೃಷಭ, ಮಿಥುನ, ಕರ್ಕಾಟಕ ಈ 3 ರಾಶಿಗಳಲ್ಲೂ ಸಹಿತ ಗುರು ಸಂಚಾರ ಮಾಡುವಾಗ ಲಾಭ ನಷ್ಟಗಳಲ್ಲೇ ಇದೆ. ಒಂದಷ್ಟು ಕಾಲ ಮಾತ್ರ ನೆಮ್ಮದಿ ಕಾಣ್ತೀರಿ, ಮತ್ತಷ್ಟು ಸಮಸ್ಯೆ ಕಾಣ್ತೀರಿ. ಆರೋಗ್ಯದಲ್ಲಿ ಏರುಪೇರು ಇದೆ, ಮನಸ್ಸಿಗೆ ಅಸಮಾಧಾನ ಇದೆ. ಮಾಡುವಂಥ ಕೆಲಸ ಲಾಭ ಅಂತ ನೀವು ಮುನ್ನಡೆದ್ರೆ ಎಲ್ಲೋ ಒಂದು ಕಡೆ ಕಾಲು ಜಾರಿ ಬೀಳ್ತಕ್ಕಂಥದ್ದಿದೆ. ಇನ್ನು ಇಲ್ಲಿಂದ ಆಚೆಗೆ ಶನಿ ಇರ್ತಕ್ಕಂಥ ಆಸ್ಥಾನ ನೋಡಿದ್ರೆ, ಅಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಪೂರ್ಣವಾಗಿ ಮಂದಗತಿಯಲ್ಲಿ ಆಗ್ತಾ ಇರುತ್ತೆ. ಅಂದರೆ ಹಾಕುವ ಪ್ರತಿ ಹೆಜ್ಜೆಯು ಸಹಿತ ಚುರುಕಾಗಿ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಅಲ್ಲಿ ಕಾಲ್ಜಾರಿ ಬೀಳ್ತೀರಿ. ಯಾರಾದರೂ ನಂಬಿದ್ರೆ ಜೊತೆಲಿರ್ತಕ್ಕಂಥವ್ರು ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದು ಆಗಿಂದಾಗಲೇ ಮೇಲಿನ ಮೇಲೆ ಕಾಣೋದ್ರಿಂದ ಈ ಸನ್ನಿವೇಶದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇಲ್ಲಿ ಗುರು ಶನೇಶ್ವರರ ಆರಾಧನೆ ನಡೆಸ್ತಕ್ಕಂಥದ್ದು, ಆದಷ್ಟು ಒಂದು ನಕ್ಷತ್ರ ಶಾಂತಿ ನಡೆಸುವಂಥದ್ದು ಇದು ಬಹಳ ಉತ್ತಮವೇ ಸರಿ. ಹೀಗೆ ನಡೆಸೋದ್ರಿಂದ ಈ ವರ್ಷಫಲದಲ್ಲಿ ಗುರು ಮತ್ತು ಶನಿಯನ್ನು ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ದುರ್ಗಾ ಪ್ರಾರ್ಥನೆ ಅಥವಾ ದೇವಿಯ ಆರಾಧನೆಯೊಂದಿಗೆ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ತಿಳಿಸೋದಾದರೆ, ನಕ್ಷತ್ರಚಾರ ಪ್ರಕಾರ ತಿಳಿಸೋದಾದರೆ, ಮೃಗಶಿರ ನಕ್ಷತ್ರ 3 ಮತ್ತು 4, ಆರಿದ್ರ ನಕ್ಷತ್ರ 4, ಪುನರ್ವಸು ನಕ್ಷತ್ರ 1 ಮತ್ತು 2 ಇರತಕ್ಕಂಥದ್ದಿದೆ. ಶುಭ ವಾರ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಶುಭ ರತ್ನ ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ. ಶುಭ ವರ್ಣದ ಬಗ್ಗೆ ತಿಳಿಸೋದಾದರೆ, ಶುಭ ವರ್ಣ ಕೆಂಪು ಮತ್ತು ಅಚ್ಚ ಹಸಿರು ಮತ್ತು ಶ್ಯಾಮ. ಈ 3 ವರ್ಣಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ಯಾಮ ವರ್ಣ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಶುಭ ದಿಕ್ಕು ಉತ್ತರ ದಿಕ್ಕು ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಶುಭ ಸಂಖ್ಯೆಯನ್ನು ತಿಳಿಸೋದಾದರೆ 3, 5, 6 ಮತ್ತು 8 ಸಂಖ್ಯೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಶುಭ ದಿನಾಂಕ 5, 14 ಮತ್ತು 23. ಮಿಥುನ ರಾಶಿಯವರ ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ, ಆದರೆ ಸಮಾಧಾನ ಬೇಕಾಗಿದೆ. ಯಾಕೆಂದರೆ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಗುರು ಬಂದಾಗ ಪ್ರಾರಂಭಿಕ ಹಂತದಲ್ಲಿ ಏನೋ ಬಹಳಷ್ಟು ಅದ್ಭುತವಾಗಿರುತ್ತೆ, ಆದರೆ ಮನಸ್ಸಲ್ಲಿ ಮಾತ್ರ ಒಂದು ಹಿಡಿತದಲ್ಲಿ ಇಟ್ಕೊಳ್ಬೇಕು, ಸಮಾಧಾನದಲ್ಲಿರಬೇಕು. ಯಾರಾದರೂ ಏನಾದ್ರು ವಿಚಾರ ಮುಟ್ಟಿಸಿದ್ರೆ ಆ ವಿಚಾರವನ್ನು ಸ್ವಾಗತಿಸಬೇಕು. ಇಲ್ಲಿ ನಾನು ನಂದು ಅಂತನೋ ಮದಮಾತ್ಸರದಿಂದ ನಡ್ಕೊಳ್ಳೋದು ಮಾಡಿದ್ರೆ ಅಥವಾ ಧರ್ಮ ವಿರೋಧಿಯಾಗಿ ಕೆಲಸಗಳನ್ನು ನಡೆಸಿದ್ರೆ, ಧರ್ಮ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗದಲ್ಲಿ ತುಳಿದ್ರೆ ಅಲ್ಲಿ ಸಮಸ್ಯೆ ಕಟ್ಟಿಟ್ಟು ಬುತ್ತಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಒಂದಷ್ಟು ಕಾಲು ನೋವು, ಸೊಂಟ ನೋವು, ಮೈಕೈ ನೋವು ಅಥವಾ ಯಾವುದೇ ಒಂದು ಆರೋಗ್ಯ ಕಡೆ ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ದು. ಆದರೆ ಹಣಕಾಸಿನಲ್ಲಿ ಮಾತ್ರ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಧಿಕವಾದಂತಹ ಲಾಭವೇ ಸರಿ. ಆದರೂ ಮಾನಸಿಕವಾದಂತಹ ಒತ್ತಡ ಕಟ್ಟಿಟ್ಟ ಬುತ್ತಿ ಮಿಥುನ ರಾಶಿಯವರಿಗೆ. ಆದರೆ ಅದಕ್ಕೂ ಮುನ್ನ ಬರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದೆಯಲ್ಲ, ಆ ಪರಿಹಾರ ಆಗಿಂದಾಗಲೇ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ದೇವರ ದರ್ಶನ ಮಾಡ್ತಕ್ಕಂಥದ್ದು, ಸದಾಕಾಲ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡೋದಾಗಲಿ ಅಥವಾ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಯಾವುದಾದ್ರು ಒಂದು ದೇವಾಲಯದಲ್ಲಿ ಆಗಿಂದಾಗಲೇ ಮಣ್ಣಿನ ಹಣತೆಯಿಂದ ದೀಪ ಹಚ್ಚುವಂಥದ್ದು, ಇಂತಹ ಒಂದು ಕ್ರಮವನ್ನು ಆಚರಿಸಿದ್ರೆ ಮಿಥುನ ರಾಶಿಯಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಸಂಬಂಧಪಟ್ಟಿರೋ ಹಾಗೆ ತಿಳಿಸೋದಾದರೆ, ನಕ್ಷತ್ರಗಳ ಬಗ್ಗೆ ತಿಳಿಸೋದಾದರೆ ಪುನರ್ವಸು ನಕ್ಷತ್ರ 4, ಪುಷ್ಯ ನಕ್ಷತ್ರ 4, ಆಶ್ಲೇಷ ನಕ್ಷತ್ರ 4. ಆದರೆ ಇಲ್ಲಿ ಒಂದು ಕನ್ಫ್ಯೂಷನ್ ಎದುರಾಗುತ್ತೆ. ಏನಪ್ಪ ಅಂತಂದರೆ ಪುನರ್ವಸು ನಕ್ಷತ್ರ 4ನೇ ಪಾದ ಬಂದಿದೆ ಹೊರತಾಗಿ 4 ಪಾದಗಳು ಕೂಡ ಕೂಡಿರ್ತಕ್ಕಂಥದ್ದಲ್ಲ.
ಇಲ್ಲಿ ಪುನರ್ವಸು ನಕ್ಷತ್ರಕ್ಕೆ ಬರೀ 4 ಸಂಖ್ಯೆಯನ್ನು ಮಾತ್ರ ಇಲ್ಲಿ ಸ್ಪಷ್ಟೀಕರಿಸಿರುವ ಕಾರಣದಿಂದ ಅದನ್ನು 4 ಪಾದ ಅಂತ ಪರಿಗಣಿಸ್ತಕ್ಕಂಥದ್ದಲ್ಲ, 4ನೇ ಪಾದ ಅಂತ ಹೇಳಿ ಪರಿಗಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಪುನರ್ವಸು ನಕ್ಷತ್ರ 4ನೇ ಪಾದ. ಇನ್ನು ಪುಷ್ಯ ನಕ್ಷತ್ರ ಸಂಪೂರ್ಣವಾಗಿ 4 ಪಾದಗಳಿರ್ತಕ್ಕಂಥದ್ದಿದೆ. ಆಶ್ಲೇಷ ನಕ್ಷತ್ರ ಸಂಪೂರ್ಣವಾಗಿ 4 ಪಾದಗಳಿರ್ತಕ್ಕಂಥದ್ದಿದೆ. ಅದಾದಮೇಲೆ ಶುಭವಾರ ಸೋಮವಾರ, ಮಂಗಳವಾರ ಮತ್ತು ಗುರುವಾರ ಶುಭದಾಯಕವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಶುಭ ರತ್ನವನ್ನು ತಿಳಿಸೋದಾದರೆ ಮುತ್ತು, ಹವಳ ಮತ್ತು ಪುಷ್ಯರಾಗ. ಮುತ್ತು, ಹವಳ ಮತ್ತು ಪುಷ್ಯರಾಗ ರತ್ನಗಳು ಬಹಳ ಚೆನ್ನಾಗಿದೆ. ಶುಭ ವರ್ಣ ಬಿಳಿ, ಕೆಂಪು ಮತ್ತು ಹಳದಿ. ಬಿಳಿ, ಕೆಂಪು ಮತ್ತು ಹಳದಿ ಈ 3 ವರ್ಣಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಭ ದಿಕ್ಕು ವಾಯುವ್ಯ. ಶುಭ ದಿಕ್ಕು ಬಂದು ವಾಯುವ್ಯ ದಿಕ್ಕು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶುಭ ಸಂಖ್ಯೆ 2, 3 ಮತ್ತು 9. ಶುಭ ದಿನಾಂಕ 2, 7, 11, 16, 20, 25 ಮತ್ತು 29. ಇಷ್ಟು ದಿನಾಂಕಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ವ್ಯವಹಾರಗಳ ಕಡೆ ಗಮನ ಕೊಡ್ತಕ್ಕಂಥದ್ದು, ಮಾತಾಡಿದ್ರೆ ಸಾಧ್ಯವಾದಷ್ಟು ತೂಕವಾಗಿರ್ತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ, ಬಂಧುತ್ವ, ಬಾಂಧವ್ಯ ಇದೆಲ್ಲವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಗುರುವಿನ ಅನುಗ್ರಹ ಸಿಗಲಿಕ್ಕೋಸ್ಕರ ಗುರುವಿನ ಮಂತ್ರವನ್ನು ಜಪ ಮಾಡಬೇಕು. ಗುರು ಮಂತ್ರವನ್ನು ಜಪ ಮಾಡ್ತಾ ರುದ್ರದೇವರಿಗೆ ಅಭಿಷೇಕವನ್ನು ನಡೆಸಿದ್ರೆ ಆಗ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೋಸ್ಕರ ಆಗಿಂದಾಗಲೇ ಶನೇಶ್ವರನ ಸಾನ್ನಿಧ್ಯದಲ್ಲಿ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಒಂದು ರಾತ್ರಿ ಮಲಗಿದ್ದು ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ನಡೆಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಸಿಂಹರಾಶಿ. ಮಖಾ ನಕ್ಷತ್ರ 4, ಪುಬ್ಬ ನಕ್ಷತ್ರ 4, ಉತ್ತರಾಷಾಢ ನಕ್ಷತ್ರ 1. ಇನ್ನು ಬಹಳ ವಿಶೇಷವಾಗಿ ಶುಭವಾರ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರ ಈ ವಾರಗಳು ಶುಭದಾಯಕವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಶುಭ ರತ್ನ ಮಾಣಿಕ್ಯ, ಮುತ್ತು, ಹವಳ ಮತ್ತು ಪುಷ್ಯರಾಗ ಇಷ್ಟು ರತ್ನಗಳು ಕೂಡ ಬಹಳ ಚೆನ್ನಾಗಿದೆ. ಶುಭ ವರ್ಣ ಕೆಂಪು, ಹಳದಿ, ಬಿಳಿ ಮತ್ತು ಹಸಿರು. ಇಲ್ಲಿ ನಾನು ಆವಾಗಲೇ ಹೇಳಿದೆ ಅಚ್ಚ ಹಸಿರು ಬೇರೆ ಆದರೆ ಹಸಿರು ಬೇರೆ ಅಂತಂದರೆ ಎರಡೂ ಒಂದೇ ವರ್ಣನೆ, ಆದರೆ ಇಲ್ಲಿ ತಿಳಿಸ್ತಕ್ಕಂಥ ರೀತಿ ಒಂದಿಷ್ಟು ಬದಲಾವಣೆಯನ್ನು ನಾವು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಹಸಿರು ವರ್ಣ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಶುಭ ದಿಕ್ಕು ಪೂರ್ವ ದಿಕ್ಕು ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಶುಭ ಸಂಖ್ಯೆ 1, 3, 5, 9 ಇರ್ತಕ್ಕಂಥದ್ದಿದೆ. ಶುಭ ದಿನಾಂಕ 1, 4, 10, 13, 19, 22, 28 ಮತ್ತು 31 ಇದಿಷ್ಟು ದಿನಾಂಕಗಳು ಕೂಡ ಸಿಂಹರಾಶಿನಲ್ಲಿರ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಸಿಂಹರಾಶಿಯವರಿಗಿರ್ತಕ್ಕಂಥದ್ದು ಫಲಾಫಲಗಳಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಈ ವರ್ಷ ಫಲದ ಪ್ರಾರಂಭ ದಿನಗಳಲ್ಲಿ ತಾವು ಏನು ಮಾಡಿದ್ರೂ ದೈವದತ್ತವಾಗಿ ದೇವರ ಪ್ರಾರ್ಥನೆ ಮಾಡ್ತಾ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರ ಅಥವಾ ರಥೋತ್ಸವ ಕಾಲಗಳಲ್ಲಿ ದೇವರ ರಥೋತ್ಸವ ಕಾಲದಲ್ಲಿ ಪೂರ್ಣ ಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಒಂದು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಜವಾಬ್ದಾರಿತ್ವಂಥ ಕಾಯಕವನ್ನು ಮಾಡಬೇಕು. ಹಾಗೆ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು. ಏನೇ ಆದರೂ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸದಾಕಾಲ ಅವರ ಮೆರಿಗೆ, ಅವರ ಮೆರಿತಕ್ಕಂಥದ್ದು ಅಥವಾ ಅವರ ಗರ್ಜನೆ ಮಾಡ್ತಕ್ಕಂಥದ್ದು, ಅವರ ಉಡುಗೆ ತೊಡುಗೆಗಳು, ಅವರ ಮುಖಲಕ್ಷಣ ಎಲ್ಲವೂ ಸಹಿತ ಒಂದು ವಿಭಿನ್ನತೆ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ, ಅದಕ್ಕೆ ಸಹಾಯಕ್ಕೆ ಸಂಬಂಧಪಟ್ಟ ಹಾಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಇದೆಯಲ್ಲ, ಇಲ್ಲಿ ಕೆಲವಷ್ಟು ಕರ್ಮಕ್ಲೇಶಗಳಿದೆ. ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟದ್ದು ಅಥವಾ ಹೊಕ್ಕಳಿಂದ ತಳಭಾಗದಲ್ಲಿರ್ತಕ್ಕಂಥ ಭಾಗಗಳಲ್ಲಿ ಸ್ವಲ್ಪ ಅಸಮಾಧಾನ ನೋವಿದೆ. ಇನ್ನು ಮೊಣಕಾಲು, ಮೀನು ಮಾಂಸಖಂಡಗಳು ಇದು ನೋವು ಬರ್ತಕ್ಕಂಥದ್ದು. ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥದ್ದು, ಕೊಟ್ಟ ಹಣಕಾಸು ತಿರುಗಿ ಬರ್ದಿರತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳ ಹತ್ರ ಸಹಿತ ಎಚ್ಚರಿಕೆ ಆಗಿರಬೇಕಾಗಿರ್ತಕ್ಕಂಥದ್ದು, ಮಾಡುವ ಕಾಯಕವನ್ನು ಗೌರವಿಸ್ತಕ್ಕಂಥದ್ದು, ಕುಲದೇವರ ಆರಾಧನೆ ಮಾಡತಕ್ಕಂಥದ್ದು. ಇದರ ಜೊತೆಗೆ ಓಂ ನಮೋ ವೆಂಕಟೇಶಾಯ ಆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇಷ್ಟು ಕಾಯಕವನ್ನು ಮಾಡಿ ಹೆಚ್ಚಿನ ಬಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ಒಂದು ವರ್ಷ ಭವಿಷ್ಯವನ್ನು ತಿಳಿಸೋದಾದರೆ, ನಕ್ಷತ್ರಚಾರ ಪ್ರಕಾರ ತಿಳಿಸೋದಾದರೆ ಉತ್ತರಾಷಾಢ ನಕ್ಷತ್ರ 2, 3 ಮತ್ತು 4, ಹಸ್ತ ನಕ್ಷತ್ರ 4, ಇನ್ನು ಚಿತ್ತ ನಕ್ಷತ್ರ 1, 2 ಇರ್ತಕ್ಕಂಥದ್ದಿದೆ. ಇನ್ನು ಶುಭ ವಾರ
ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಶುಭ ರತ್ನ ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ, ಇದು ಶುಭ ರತ್ನವಾಗಿರ್ತಕ್ಕಂಥದ್ದಿದೆ. ಶುಭ ವರ್ಣ ಕೆಂಪು ಮತ್ತು ಅಚ್ಚ ಹಸಿರು ಮತ್ತು ಶ್ಯಾಮ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಶುಭ ದಿಕ್ಕು ಉತ್ತರ ದಿಕ್ಕು, ಬಹಳ ಪ್ರಶಸ್ತವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಶುಭ ಸಂಖ್ಯೆ 3, 5, 6 ಮತ್ತು 8. ಈ ಸಂಖ್ಯೆಗಳು ಬಹಳ ಚೆನ್ನಾಗಿದೆ. ಇನ್ನು ಶುಭ ದಿನಾಂಕ 5, 14 ಮತ್ತು 23. ಇವಿಷ್ಟು ಕೂಡ ಶುಭ ದಿನಾಂಕ ಅಂತಲೇ ಹೇಳ್ಬೋದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರೂ ಅಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಇಲ್ಲಿ ಆರ್ಥಿಕ ಪರಿಸ್ಥಿತಿ, ವ್ಯವಹಾರಗಳು, ಕಾಗದ ಪತ್ರಿಕೆ ಸಹಿ ಹಾಕುವಂಥದ್ದು, ಒಂದು ಅಗ್ರಿಮೆಂಟ್ ಆಗಲಿ, ಒಂದು ಬಾಂಡ್ ಪೇಪರ್ ಆಗಿರಲಿ, ಅಥವಾ ಯಾವುದೇ ಒಂದು ಚೆಕ್ಕಿನ ವ್ಯವಹಾರ ಆಗಿರಲಿ, ಅಂದರೆ ಹಣಕಾಸು ಸೇರಿಕೊಳ್ಳುತ್ತೆ. ಇನ್ನು ಭೂಮಿ ವಿಚಾರವಾಗೂ ಸಹಿತ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ನಿಮ್ಮದು. ಆದರೆ ಯಾವುದು ಮಾಡೋದು ಪ್ರಾರಂಭ ದಿನಗಳಲ್ಲಿ ಕಷ್ಟ. ಆದರೆ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಗುರು ಮಂತ್ರ ಜಪ, ಹಾಗೆ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು. ಯಾರಾದರೂ ಯಾವುದಾದ್ರೂ ಒಂದು ವಿಚಾರದಲ್ಲಿ ಪರಿಹಾರ ಮಾರ್ಗವನ್ನು ತೋರಿಸಿದಾಗ ಆ ಪರಿಹಾರದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಸಾಧ್ಯವಾದಷ್ಟು ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಅದಕ್ಕಿಂತ ಮುಖ್ಯವಾಗಿ ಗುರುಗಳ ಸಾನ್ನಿಧ್ಯ. ಕನ್ಯಾ ರಾಶಿಯವರು ತಪ್ಪದೀರ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರು ಪಾದಕೆಗಳನ್ನು ದರ್ಶನ ಮಾಡಿಕೊಂಡು ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರೆ ಗುರುವಿಗೆ ಸಂಬಂಧಪಡ್ತಕ್ಕಂಥದ್ದು ಲಾಭವಾಗುತ್ತೆ. ಇನ್ನು ಶನಿಗೆ ಸಂಬಂಧಪಡ್ತಕ್ಕಂಥದ್ದು ಆಲೋಚನೆ ಮಾಡಿದ್ರೆ, ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರನ ಪ್ರಾರ್ಥನೆ ಮಾಡಬೇಕು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಯಾಕೆಂದರೆ ಅದೃಷ್ಟದ ಮನೆ ಬಾಗಿಲು ತೆಗೆಯುವಂಥ ಯೋಗ ಫಲ ಶನಿಯಿಂದ ಉಂಟಾಗುತ್ತೆ. ಆ ಉಂಟಾಗುವಂಥ ಫಲದಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ನಕ್ಷತ್ರಚಾರ ಪ್ರಕಾರ ತಿಳಿಸೋದಾದರೆ, ಚಿತ್ತ ನಕ್ಷತ್ರ 3 ಮತ್ತು 4, ಸ್ವಾತಿ ನಕ್ಷತ್ರ 4, ವಿಶಾಖ ನಕ್ಷತ್ರ 1 ಮತ್ತು 2 ಇರತಕ್ಕಂಥದ್ದಿದೆ. ಇನ್ನು ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭ ರತ್ನ ವಜ್ರ, ಮರಕತ ಮತ್ತು ನೀಲ. ಶುಭ ವರ್ಣ ಬಿಳಿ, ಹಸಿರು ಮತ್ತು ಕೆಂಪು. ಶುಭ ದಿಕ್ಕು ಆಗ್ನೇಯ ದಿಕ್ಕು, ಬಹಳ ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ಇನ್ನು ಶುಭ ಸಂಖ್ಯೆ 5, 6 ಮತ್ತು 8, ಬಹಳ ಅದ್ಭುತವಾಗಿರ್ತಕ್ಕಂಥದ್ದಿದೆ. ಇನ್ನು ಶುಭ ದಿನಾಂಕ 6, 9, 15, 18, 24 ಮತ್ತು 27. ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಈ ವರ್ಷ ಫಲದಲ್ಲಿ ಗುರು ಸಂಚಾರ ಕಾಲ. ಅಂದರೆ ಈ ರಾಶಿಗಳಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭದಿಂದಲೂ ಒಂದಲ್ಲ ಒಂದು ತರಹ ಸಮಸ್ಯೆಗಳನ್ನು ಕಳೆದ ಬಾರಿ ಕಂಡಿದ್ದೀರಿ. ಆದರೆ ಈ ವರ್ಷ ಫಲ ಅದೃಷ್ಟ ನಿಮ್ಮದು. ಆ ಅದೃಷ್ಟ ನಿಮ್ಮದಾಗಬೇಕಾದರೂ ಒಂದಿಷ್ಟು ಪ್ರಯತ್ನ ಬೇಕು. ಆ ಪ್ರಯತ್ನ ಎಂಬತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿರಬೇಕು. ಹಾಗೆ ಪ್ರಾರಂಭಿಕ ಹಂತದಲ್ಲೇ ಮೊದಲು ಬರ್ತಕ್ಕಂಥ 3 ತಿಂಗಳಲ್ಲಿ ಒಂದಷ್ಟು ಲಾಭಗಳನ್ನು ಗಳಿಸ್ತೀರಿ. ಸ್ಥಾನಮಾನಕ್ಕೆ ಒಂದಷ್ಟು ಧಕ್ಕೆ ಉಂಟಾಗಬಹುದು, ಆದರೆ ಅದಕ್ಕೆ ಬೇಕಾದಂಥ ಶಾಂತಿ ಹವನಾದಿಗಳು ಬೇಕು. ಆದರೂ ಯಾವುದೇ ಒಂದು ಅಸಮಾಧಾನದ ಸನ್ನಿವೇಶ ಅಂತ ಇದ್ದಾಗಲೂ ಅದಕ್ಕೆ ಸಂಬಂಧಪಡ್ತಕ್ಕಂಥ ಅನುಷ್ಠಾನಗಳನ್ನು ತಾವು ಮಾಡಿಕೊಳ್ಬೇಕು. ಅನುಷ್ಠಾನ ಮಾಡಿ ಸಾಧ್ಯವಾದರೆ ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಗಂಧಾನುಲೇಪನಂ, ಅಂದರೆ ಸಾಧ್ಯವಾದಷ್ಟು ಶ್ರೀಗಂಧ, ಅರಿಶಿಣ ಬಣ್ಣದ ಗಂಧ ಆಗಿರಲಿ, ಅಥವಾ ಅರಿಶಿಣ ಬಣ್ಣದ ವಸ್ತ್ರ ಅಂದರೆ ಹಳದಿ ವಸ್ತ್ರವಾಗಿರಲಿ, ಹಳದಿ ಬಣ್ಣದ ಪುಷ್ಪವಾಗಿರಲಿ, ಇಂಥದ್ದನ್ನು ಮನೆಯಲ್ಲಿ ಪೂಜೆ ಮಾಡಿ ಗುರು ಸಾನ್ನಿಧ್ಯಕ್ಕೆ ಕೊಟ್ಟು ಬರ್ತಕ್ಕಂಥದ್ದು ಬಹಳ ಉತ್ತಮ. ಜೊತೆಗೆ ನಿಮ್ಮ ಒಬ್ಬ ಧರ್ಮದ ಗುರುಗಳನ್ನಾಗಲಿ, ಗುರು ಪರಂಪರೆಯಲ್ಲಿರ್ತಕ್ಕಂಥವ್ರನ್ನಾಗಲಿ, ಅವಧೂತ ಪರಂಪರೆಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ವಸ್ತ್ರವನ್ನು ಕೊಟ್ಟು ದಾನ ಮಾಡಿ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು ಅದು ಬಹಳ ಶ್ರೇಯಸ್ಸು. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದಕ್ಕೆ ಅಂದರೆ ಮಾನಸಿಕವಾದಂಥ ಒತ್ತಡ ಇದೆ. ಕೆಲವಷ್ಟು ವಿಚಾರ ಮಾಡದಿರತಕ್ಕಂಥ ತಪ್ಪಿಗೆ ತಲೆಬಗ್ಗಿಸಬೇಕಾಗಿದೆ. ವ್ಯವಹಾರಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದಿದೆ. ಇದು ಶನಿಯಿಂದ ಉಂಟಾಗ್ತಕ್ಕಂಥದ್ದು. ಆದರೆ ಇದಕ್ಕೊಂದು ಪರಿಹಾರ ನೋಡೋದಾದರೆ ವಿಶೇಷವಾಗಿರ್ತಕ್ಕಂಥ ಗಿರಿಗಳಲ್ಲಿ ವಾಸ ಮಾಡತಕ್ಕಂಥ ಅಂದರೆ ಬೆಟ್ಟಗಳಲ್ಲಿರ್ತಕ್ಕಂಥ ದೇವತೆಗಳ ದರ್ಶನ ಅಂತ ಹೇಳಿದ್ದಾರೆ. ಬೆಟ್ಟಗಳ ಮೇಲಿರ್ತಕ್ಕಂಥ ದೇವತೆಗಳ ದರ್ಶನ, ಪುಣ್ಯ ತೀರ್ಥ ಸ್ನಾನ, ಹಾಗೆ ಕಪ್ಪು ಬಣ್ಣದ ಆಕಳಿಗೆ ಪೂಜೆ, ಹಾಗೆ ಕಪ್ಪು ಬಣ್ಣದ ಶ್ವಾನಕ್ಕೆ ಆಹಾರ, ಹಾಗೆ ಎಳ್ಳು ಮತ್ತು ಕಪ್ಪು ಬಟ್ಟೆ ಶನೇಶ್ಚರ ಮಂದಿರಕ್ಕೆ ಕೊಡ್ತಕ್ಕಂಥದ್ದು. ಇದನ್ನು ತುಲಾರಾಶಿಯವರು ನಡೆಸ್ಕೊಂಡ್ರೆ ಈ ವರ್ಷ ಫಲದಲ್ಲಿ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ನಕ್ಷತ್ರಗಳನ್ನು ತಿಳಿಸೋದಾದರೆ, ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 4, ಜ್ಯೇಷ್ಠ ನಕ್ಷತ್ರ 4. ಇನ್ನು ಬಹಳ ವಿಶೇಷವಾಗಿ ಶುಭ ವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಶುಭ ರತ್ನ
ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ ಮತ್ತು ಕೇಸರಿ. ಇನ್ನು ಶುಭ ದಿಕ್ಕು ದಕ್ಷಿಣ ದಿಕ್ಕು ಬಹಳ ಚೆನ್ನಾಗಿದೆ. ಶುಭ ಸಂಖ್ಯೆ 1, 2, 3 ಮತ್ತು 9. ಇದಿಷ್ಟು ಕೂಡ ಶುಭ ಸಂಖ್ಯೆ ಇರ್ತಕ್ಕಂಥದ್ದಿದೆ. ಶುಭ ದಿನಾಂಕವನ್ನು ತಿಳಿಸೋದಾದರೆ 1, 10 ಮತ್ತು 27. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚಂದ್ರನ ಆಸ್ಥಾನ. ಇಲ್ಲಿ ಗುರುನೇ ಬಹಳ ಪ್ರಧಾನವಾದ್ದರಿಂದ ಈ ವರ್ಷ ಫಲದಲ್ಲಿ ಅಂದುಕೊಂಡಿದ್ದನ್ನು ಸ್ವಲ್ಪ ಸಾಧನೆ ಮಾಡ್ತೀರಿ. ಯಾಕೆಂದರೆ ಗುರು ವೃಷಭ ಮತ್ತು ಮಿಥುನ ಮತ್ತು ವಿಶೇಷವಾಗಿರ್ತಕ್ಕಂಥ ಕರ್ಕಾಟಕ ಈ 3 ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಮೇಷದಲ್ಲಿ ಪ್ರಾರಂಭ ಆದರೆ ಮೇಷ, ವೃಷಭ, ಮಿಥುನ ಈ 3 ರಾಶಿಗಳಲ್ಲೂ ಗುರು ಚೆನ್ನಾಗಿದ್ದು, ಅಂದರೆ ಈಗ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದರೆ ಏನೇ ಮಾಡಬೇಕಾದ್ರೂ ಮತ್ತೊಬ್ಬರಿಗೆ ವಿಚಾರವನ್ನು ಮುಟ್ಟಿಸ್ತೀರ, ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ತಾ ಧರ್ಮ ಮಾರ್ಗದಲ್ಲಿ ನಡೆದಿದ್ದೆ ಆದರೆ ಹೆಚ್ಚಿನ ಫಲಗಳಿದೆ. ಆದರೆ ಗುರು ಪ್ರಾರ್ಥನೆ ಬೇಕು, ಗುರು ಜಪ ಬೇಕು. ಸಾಧ್ಯವಾದರೆ 9 ಗುರುವಾರ ಪ್ರಾರಂಭಿಕದಲ್ಲಿ ಬರ್ತಕ್ಕಂತಹ 9 ಗುರುವಾರಗಳು ಮಧ್ಯಾಹ್ನ 1 ಹೊತ್ತು ಪ್ರಸಾದವನ್ನು ಊಟ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ ಉಪವಾಸನೋ ಅಥವಾ ಒಂದಿಷ್ಟು ಹಣ್ಣು ಹಂಪಲು ತಿಂತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಗೌರವಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿಗೆ ಸಿಹಿಯನ್ನು ಕೊಡ್ತಕ್ಕಂಥದ್ದು, ಹಾಗೆ ಗುರುಗಳ ಸಾನ್ನಿಧ್ಯಕ್ಕೆ ಒಂದಿಷ್ಟು ಕಡಲೆಕಾಳು, ಹಳದಿ ಕಲರ್ ವಸ್ತ್ರ ಇದನ್ನು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಗೊತ್ತಿದ್ದೋ ಗೊತ್ತಿಲ್ಲದಿರ ಬರ್ತಕ್ಕಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರ ಕಾಣಲೇಬೇಕು. ಅಂದರೆ ಸಮಸ್ಯೆ ಎಂಬತಕ್ಕಂಥದ್ದಿದೆ, ಪರಿಹಾರ ಅಂತಕ್ಕಂಥದ್ದು ಮಾಡಿಕೊಳ್ಬೇಕು. ಆ ಪರಿಹಾರ ಹೇಗೆ? ಪರಿಹಾರ ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು. ಶನಿವಾರ ಬಂತು ಅಂದರೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಪ್ರಭು ಶ್ರೀ ರಾಮಚಂದ್ರನ ಆರಾಧನೆ ಮಾಡ್ತಕ್ಕಂಥದ್ದು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ವೃಶ್ಚಿಕ ರಾಶಿಯವರು ಪ್ರಾರ್ಥನೆ ಮಾಡಿದ್ರೆ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ನಕ್ಷತ್ರಚಾರ ಪ್ರಕಾರ ತಿಳಿಸೋದಾದರೆ ಮೂಲ ನಕ್ಷತ್ರ 4, ಪುಷ್ಯ ನಕ್ಷತ್ರ 4, ಉತ್ತರಾಷಾಢ ನಕ್ಷತ್ರ 1. ಇನ್ನು ಬಹಳ ವಿಶೇಷವಾಗಿ ಶುಭವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ ಹಾಗೂ ಶನಿವಾರ. ಇನ್ನು ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ ಮತ್ತು ನೀಲ. ಇಷ್ಟು ರತ್ನಗಳು ಕೂಡ ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ ಮತ್ತು ತಾಮ್ರ. ಈ ವರ್ಣಗಳು ಕೂಡ ಬಹಳ ಚೆನ್ನಾಗಿದೆ. ಶುಭ ದಿಕ್ಕು ಈಶಾನ್ಯ ದಿಕ್ಕು ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಶುಭ ಸಂಖ್ಯೆ 1, 3, 8 ಮತ್ತು 9. ಇನ್ನು ಶುಭ ದಿನಾಂಕ 3, 9, 12, 18, 21, 27 ಮತ್ತು 30. ಈ ಇಷ್ಟು ದಿನಾಂಕಗಳು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೆ ಶಾಂತಿ ಬೇಕು, ಸಮಾಧಾನ ಬೇಕು. ಕೆಲವಷ್ಟು ವಿಚಾರಗಳನ್ನು ನೀವು ಮೌನವಾಗಿದ್ದು ಕೆಲಸ ಮಾಡಬೇಕಾದಂಥವರು ಎಲ್ಲವನ್ನೂ ಸಹಿತ ನೀವು ಮಾಡುವ ಕೆಲಸಕ್ಕಿಂತ ಮುನ್ನ ಪ್ರಚಾರ ಬಿಟ್ಬಿಡ್ತೀರಿ. ಅಂದರೆ 4 ಜನಕ್ಕೆ ವಿಚಾರ ಮುಟ್ಟಿಸ್ತೀರಿ. ಇಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ, ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿರ್ತಕ್ಕಂಥ ನೀವು ನಿಮ್ಮ ನಡವಳಿಕೆಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸದಿಂದ ಬರುವಂತಹ ಲಾಭವನ್ನು ಕೈ ಬಿಟ್ಕೊಳ್ತೀರಿ. ಜೊತೆಗೆ ವಾಸ್ತುಗುರದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕಿರಿಕಿರಿ ಮಾಡ್ಕೊಳ್ತೀರಿ. ಉದ್ಯೋಗ ಕ್ಷೇತ್ರದಲ್ಲೂ ಲಾಭ ಇರಬೇಕಾಗಿರ್ತಕ್ಕಂಥ ನಿಮಗೆ ಎಲ್ಲೋ ಒಂದಷ್ಟು ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆ ಕಾಪಾಡಿದ್ರೆ, ರಹಸ್ಯಗಳನ್ನು ಮೇಂಟೈನ್ ಮಾಡಿದ್ರೆ, ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಮನೆ ದೇವರ ಪ್ರಾರ್ಥನೆ ಮಾಡಿ ಹಿರಿಯರ ಸ್ಥಾನಮಾನವನ್ನು, ಹಿರಿಯರಿಗೆ ಕೊಡಬೇಕಾದಂಥ ಗೌರವವನ್ನು ಕೊಟ್ಟು ಅವರ ಆಶೀರ್ವಾದದೊಂದಿಗೆ ನಡೆದರೆ ಗುರುವಿನ ಅನುಗ್ರಹವನ್ನು ಪಡಿತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥದ್ದು ಒಂದಷ್ಟು ಆರೋಗ್ಯ, ಒಂದಷ್ಟು ವ್ಯವಹಾರ, ಒಂದಷ್ಟು ಆರ್ಥಿಕ ಪರಿಸ್ಥಿತಿ, ಮೇಲಧಿಕಾರಿಗಳಿಂದ ಕಿರಿಕಿರಿ. ಆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಸಹಪಾಠಿಗಳು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಿಕಿರಿ ಅನುಭವಿಸ್ತಕ್ಕಂಥದ್ದು, ಹಾಗೆ ಸಾಕು ಪ್ರಾಣಿಗಳಿಂದ ತೊಂದರೆ ಅನುಭವಿಸುವಂಥದ್ದು ಇದು ಧನುರಾಶಿಯವರಿಗೆ ಕಾಣುತ್ತೆ. ಆದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಯಾವುದೇ ತರಹ ಚಿಂತನೆಗಳು ಒಳಿತನ್ನು ಕಾಣಬೇಕಾದ್ರೆ ಮೊದಲು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಗುರು ಹಿರಿಯರ ಅನುಗ್ರಹ ಇದರ ಕಡೆ ಹೆಚ್ಚು ಗಮನ ಕೊಡಿ. ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ ನಕ್ಷತ್ರಗಳನ್ನು ತಿಳಿಸೋದಾದರೆ ಉತ್ತರಾಷಾಢ ನಕ್ಷತ್ರ 2ನೇ ಪಾದ, 3ನೇ ಪಾದ ಮತ್ತು 4ನೇ ಪಾದ ಇರ್ತಕ್ಕಂಥದ್ದಿದೆ. ಶ್ರವಣ ನಕ್ಷತ್ರ ಸಂಪೂರ್ಣವಾಗಿ 4 ಪಾದಗಳಿರ್ತಕ್ಕಂಥದ್ದಿದೆ. ಇನ್ನು ಧನಿಷ್ಠ ನಕ್ಷತ್ರ 1ನೇ ಪಾದ ಮತ್ತು 2ನೇ ಪಾದ ಇರ್ತಕ್ಕಂಥದ್ದಿದೆ. ಶುಭ ವಾರ
ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಬಹಳ ಚೆನ್ನಾಗಿದೆ. ಶುಭ ರತ್ನ ವಜ್ರ, ಪಚ್ಚೆ ಮತ್ತು ನೀಲ ಬಹಳ ಚೆನ್ನಾಗಿದೆ. ಶುಭ ವರ್ಣವನ್ನು ತಿಳಿಸೋದಾದರೆ ನೀಲ, ಹಸಿರು ಮತ್ತು ಹಳದಿ, ಇವು 3 ವರ್ಣಗಳು ಕೂಡ ಬಹಳ ಚೆನ್ನಾಗಿದೆ. ಶುಭ ದಿಕ್ಕು ಪಶ್ಚಿಮ ದಿಕ್ಕು ಬಹಳ ಚೆನ್ನಾಗಿದೆ. ಶುಭ ಸಂಖ್ಯೆ 4, 5, 6 ಮತ್ತು 8, ಈ ಸಂಖ್ಯೆಗಳು ಬಹಳ ಚೆನ್ನಾಗಿದೆ. ಶುಭ ದಿನಾಂಕ 1, 10, 19 ಮತ್ತು 28. ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿ ವರ್ಷಫಲದಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹ ದೋಷಗಳು ಯಾವುದೂ ಇರೋದಿಲ್ಲ. ಯಾಕೆಂದರೆ ಶನಿಯ ಸಂಪೂರ್ಣ ಅನುಗ್ರಹವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಂಡಿದ್ದೀರಿ. ಇನ್ನು ಗುರುವಿನಿಂದ ಹಣಕಾಸಿನ ವಿಚಾರ, ವ್ಯಾಪಾರ, ಸ್ಥಾನಮಾನ, ಗೌರವ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಯಾಣ ಕಾಲದಲ್ಲಿ ಬರುವಂಥ ತೊಂದರೆಗಳು. ಆದಷ್ಟು ಮಕರ ರಾಶಿಯವರು ಪ್ರಯಾಣ ಕಾಲವನ್ನು ಬಹಳ ಎಚ್ಚರಿಕೆ ವಹಿಸಿಕೊಳ್ಬೇಕು. ಆದರೆ ವ್ಯವಹಾರಗಳಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ, ಗುರುವಿನ ಅನುಗ್ರಹ ನಿಮ್ಮ ರಾಶಿಗಿದೆ. ಆದರೆ ಗುರುವಿನ ಅನುಗ್ರಹ ಇದ್ದರೂ ನೀವು ಮಾಡುವ ಕೆಲಸ, ಆ ಕೆಲಸಕ್ಕೆ ತಕ್ಕನಾದ ರೀತಿ ನಿಮಗೆ ಗುರು ಅನುಗ್ರಹ ಮಾಡ್ತಾನೆ. ಹಾಗೆ ಗುರುವಿನ ಅನುಗ್ರಹದಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ಹೊಸದಾಗಿ ಖರೀದಿ ಮಾಡ್ಬೋದಾದಂಥ ಕೆಲವು ವಸ್ತುಗಳು ಬರುತ್ತೆ. ಹಣಕಾಸಿನ ವಿಚಾರ ಹಿಂದೆ ಕೂಡಿಟ್ಟಿರ್ತಕ್ಕಂಥದ್ದು ಕೈ ಬಿಟ್ಟು ಹೋಯ್ತೇನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಪುನಃ ಕೈ ಸೇರುವಂಥ ಯೋಗಫಲ ಭವಿಷ್ಯತ್ತಲ್ಲಿ ಸಿಗುತ್ತೆ. ಹಾಗೆ ಮಕರದಲ್ಲಿ ಶನಿ ಇರೋದ್ರಿಂದ, ಅಂದರೆ ಶನಿ ಮಕರ ದಾಟಿ ಮುಂದಕ್ಕೆ ನಡೆದಿರೋದ್ರಿಂದ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆ ದೇವರ ಪ್ರಾರ್ಥನೆ, ತಂದೆ ತಾಯಿ ಆಶೀರ್ವಾದ, ಜೊತೆಗೆ ನೀವು ಮಾಡುವ ಕೆಲಸ ಧರ್ಮ ಮಾರ್ಗ, ಆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಆಲೋಚನೆ ಮಕರ ರಾಶಿಯವರಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತನ್ನು ತಿಳಿಸೋದಾದರೆ, ಕುಂಭರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಕ್ಷತ್ರಗಳನ್ನು ನಾವು ತಿಳಿಸೋದಾದರೆ, ಧನಿಷ್ಠ ನಕ್ಷತ್ರ 3ನೇ ಪಾದ ಮತ್ತು 4ನೇ ಪಾದ ಮತ್ತು ಶತಭಿಷ ನಕ್ಷತ್ರ ಸಂಪೂರ್ಣವಾಗಿ 4 ಪಾದಗಳಿರ್ತಕ್ಕಂಥದ್ದಿದೆ. ಪೂರ್ವಭಾದ ನಕ್ಷತ್ರವನ್ನು ತಿಳಿಸೋದಾದರೆ 1ನೇ ಪಾದ, 2ನೇ ಪಾದ ಮತ್ತು 3ನೇ ಪಾದ ಇರತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಕುಂಭರಾಶಿನಲ್ಲಿರ್ತಕ್ಕಂಥವ್ರಿಗೆ ಶುಭ ವಾರವನ್ನು ತಿಳಿಸೋದಾದರೆ ಬುಧವಾರ, ಶುಕ್ರವಾರ ಮತ್ತು ಶನಿವಾರ ಬಹಳ ಚೆನ್ನಾಗಿದೆ. ಶುಭ ರತ್ನ ವಜ್ರ, ಪಚ್ಚೆ ಮತ್ತು ನೀಲ ಬಹಳ ಚೆನ್ನಾಗಿದೆ. ಶುಭ ವರ್ಣ ನೀಲ, ಹಸಿರು ಮತ್ತು ಹಳದಿ ಬಹಳ ಚೆನ್ನಾಗಿದೆ. ಶುಭ ದಿಕ್ಕು ಪಶ್ಚಿಮ ದಿಕ್ಕು ಬಹಳ ಚೆನ್ನಾಗಿದೆ. ಶುಭ ಸಂಖ್ಯೆ 4, 5, 6 ಮತ್ತು 8 ಬಹಳ ಚೆನ್ನಾಗಿದೆ. ಶುಭ ದಿನಾಂಕ 1, 10, 19 ಮತ್ತು 28. ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕುಂಭ ಬಹಳ ವಿಶೇಷ. ಕಾರಣ ಈ ಹಿಂದಿನ ದಿನಗಳಿಗೂ ಈಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಆಗ ಮಕರ ಶನಿ ಮುಕ್ತನಾಗಿದ್ದು, ಅಂದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಶನಿ ಬಂದಾಯಿತು. ಈಗ ಕುಂಭದಿಂದ ಶನಿ ಮೀನರಾಶಿಗೆ ಬರ್ತಿದ್ದಾನೆ. ಹಾಗಿದ್ದಾಗ ಇಲ್ಲಿ ಲಾಭ ಅಲ್ಲ, ಅದರಷ್ಟೇ ಶ್ರಮ ಇದೆ. ಆದರೆ ಶ್ರಮ ಎಂಬತಕ್ಕಂಥದ್ದು ಹೇಗೆ? ಗುರುವಿನಿಂದಲೂ ಲಾಭ ಇಲ್ಲ, ಶನಿಯಿಂದಲೂ ಲಾಭ ಇಲ್ಲ, ಎರಡೂ ಕಡೆ ಸಮಸ್ಯೆಗಳಿದೆ. ಆದರೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ಇದೆ. ಆ ದಾರಿ ಏನಪ್ಪ? ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಹಿರಿಯರ ಮಾರ್ಗದರ್ಶನ, ಮಾಡುವಂಥ ಕೆಲಸಗಳ ಕಡೆ ಗಮನ ಕೊಡ್ತಕ್ಕಂಥದ್ದು. ಹಾಗೆ ಯಾರಾದರೂ ನಿಮ್ಮ ಕೆಲಸದಲ್ಲಿ ತೊಂದರೆ ಮಾಡ್ತಾರೆ ಅಥವಾ ನಿಮಗೊಂದು ತೊಂದರೆ ಆಗುತ್ತೆ ಅಂತ ಆ ಇಂಡಿಕೇಟ್ ಆದಾಗ, ಸ್ವಲ್ಪ ಸೂಚನೆ ಬಂದಾಗ ಸರಿಯಾದ ಹಿರಿಯರ ಮಾರ್ಗದರ್ಶನದಿಂದ ನೀವು ಸರಿಪಡಿಸ್ಕೊಳ್ಬೋದು. ಏನೇ ಆದರೂ ಪ್ರತಿ ಶನಿವಾರ ಮತ್ತು ಗುರುವಾರ ಗುರುಗಳಿಗಾಗಿ, ಶನಿವಾರ ಶನಿಶ್ಚರನಿಗಾಗಿ ಒಂದಷ್ಟು ಜಪತಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಶ್ರೇಯಸ್ಕರ. ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಿಗೆ ಆಗಿಂದಾಗಲೇ ಗೋಗ್ರಾಸ ಕೊಡ್ತಕ್ಕಂಥದ್ದು. ಹಾಗೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಯಾರೇ ಕಷ್ಟ ಅಂತಂದರೂ ಅವರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ನೀವು ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಧರಿಸಿದ್ರೂ ಒಂದು ವಾರಕ್ಕೆ ಅಥವಾ ತಿಂಗಳಿಗೋ ಅಥವಾ ಒಂದು 3 ತಿಂಗಳಿಗೊಮ್ಮೆ ಆದರೂ ಒಂದು ಕಪ್ಪು ಬಟ್ಟೆಯನ್ನು ಯಾರಿಗಾದರೂ ದಾನವಾಗಿ ಕೊಡ್ತಕ್ಕಂಥದ್ದು. ಇಂತಹ ಪ್ರಕ್ರಿಯೆಗಳಲ್ಲಿ ನೀವು ಮುಂದಾದರೆ ಒಂದಿಷ್ಟು ಒಳಿತನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿನಲ್ಲಿರ್ತಕ್ಕಂಥವರ ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದರೆ, ಮೀನರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ತಿಳಿಸೋದಾದರೆ ಪುಬ್ಬ ನಕ್ಷತ್ರ 4ನೇ ಪಾದ ಇರತಕ್ಕಂಥದ್ದಿದೆ. ಉತ್ತರಾಭಾದ್ರ ನಕ್ಷತ್ರ 4 ಪಾದಗಳಿರ್ತಕ್ಕಂಥದ್ದಿದೆ. ರೇವತಿ ನಕ್ಷತ್ರ ಸಂಪೂರ್ಣವಾಗಿ 4 ಪಾದಗಳಿರ್ತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ವಾರ, ಶುಭ ವಾರ ಭಾನುವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ ಬಹಳ ಚೆನ್ನಾಗಿದೆ. ಶುಭ ರತ್ನ ಮಾಣಿಕ್ಯ ಮತ್ತು ಪುಷ್ಯರಾಗ, ನೀಲ ಮತ್ತು ಹವಳ, ಈ ಇಷ್ಟು ರತ್ನಗಳು ಕೂಡ ಬಹಳ ಚೆನ್ನಾಗಿದೆ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ ಮತ್ತು ತಾಮ್ರ ಬಹಳ ಚೆನ್ನಾಗಿದೆ. ಶುಭ ದಿಕ್ಕು ಈಶಾನ್ಯ ದಿಕ್ಕು ಬಹಳ ಚೆನ್ನಾಗಿದೆ. ಶುಭ ಸಂಖ್ಯೆ 1, 3, 8 ಮತ್ತು 9. ಶುಭ ದಿನಾಂಕ 3, 9,
12, 18, 21, 27 ಮತ್ತು 30. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಗುರು ಮತ್ತು ಚಂದ್ರ. ಚಂದ್ರನಿಂದ ಮನಸ್ಕಾರಕ, ಚಂದ್ರ ಚೆನ್ನಾಗಿದ್ದು, ಹಾಗೆ ಗುರುವಿನಿಂದ ಆಗುವಂತಹದ್ದು ಒಂದಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಈ ಲಾಭ ನಷ್ಟಗಳೆಂಬತಕ್ಕಂಥದ್ದು ಈ ಬಾರಿ ಈ ವರ್ಷ ಫಲದಲ್ಲಿ ಪ್ರಾರಂಭಿಕದಿಂದ ಅಂತ್ಯದವರೆಗೂ, ಅಂದರೆ ಮೇಷದಿಂದ ಮೀನವರೆಗೂ ಎಲ್ಲರಿಗೂ ಸಹಿತ ಒಂದಿಷ್ಟು ಕನ್ಫ್ಯೂಷನ್ಸ್ ಅಲ್ಲೇ ಇದೆ. ಕಾರಣ ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಗುರು ಮತ್ತು ಶನಿ ಇರ್ತಕ್ಕಂಥದ್ದು. ಅದರಲ್ಲೂ ಗುರು ಮೀನರಾಶಿಯಲ್ಲಿ ಲಾಭವೂ ಇದ್ದು ಪ್ರಾರಂಭಿಕ ಹಂತದಲ್ಲಿ ಪರವಾಗಿಲ್ಲಪ್ಪ ಅಂದ್ಕೊಂಡ್ರೆ ಕಳೆದ ಒಂದೆರಡು ದಿನಗಳಲ್ಲೇ ಪುನಃ ಸಮಸ್ಯೆ ಎದುರಾಗುತ್ತೆ. ಸಮಸ್ಯೆ ಬಂತಲ್ಲ ಅಂತ ಪರವಾಗಿಲ್ಲಪ್ಪ ತಲೆ ಬೊಗ್ಸು ನಿಂತರೆ ಹಿಂದಲೇ ಒಂದು ಬೆಳಕನ್ನು ಸಿಗುತ್ತೆ. ಏನೇ ಆದರೂ ದೈವದತ್ತವಾಗಿ ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ಹೆಚ್ಚಿನ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಮಾಡುವ ಕಾಯಕವನ್ನು ಅರ್ಥೈಸಿಕೊಂಡು ಮಾಡಬೇಕು. ದಾನ ಧರ್ಮಾದಿಗಳನ್ನು ಮಾಡೋದರಲ್ಲಿ ಮುಂದಾಗಬೇಕು. ಆಗಿಂದಾಗಲೇ ಗುರುವಾರಗಳು ಗುರುವಿನ ದರ್ಶನ ಮಾಡ್ತಾ ಇರಬೇಕು. ಅಂದರೆ ಗುರುವಿನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಕನಕವರ್ಣ ಅಂದರೆ ಪುಷ್ಪರಾಗ ಇಂತಹ ಕಲ್ಲನ್ನಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯದಲ್ಲಿ ಹಳದಿ ಬಣ್ಣದ ವಸ್ತ್ರ, ಹಳದಿ ಬಣ್ಣದ ಪುಷ್ಪ, ಹಳದಿ ಬಣ್ಣದ ಒಂದು ಗಂಧ ಇಂಥದ್ದನ್ನು ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಇನ್ನು ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ವಿಶೇಷವಾಗಿ ಶನಿ ಜಪವನ್ನು ಮಾಡ್ತಕ್ಕಂಥದ್ದು, ಹಾಗೆ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಆಗಿಂದಾಗಲೇ ಒಂದು ರಾತ್ರಿ ಮಲಗಿದ್ದು ಬೆಳಗ್ಗೆ ತೀರ್ಥ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಹಸಿದ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು. ಇಂತಹ ಕಾಯಕಕ್ಕೆ ಮುಂದಾದರೆ ಆಗ ಶನಿಯಿಂದಲೂ ಗುರುವಿನಿಂದಲೂ ಬರ್ತಕ್ಕಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತೇನೆ. ಈಗ ಯುಗಾದಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸೋಣ, ಬನ್ನಿ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಬೇವು ಬೆಲ್ಲ ಪ್ರತಿಯೊಬ್ಬರಿಗೂ ಸಹಿತ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಕೈಯಲ್ಲಿ ಬೇವು ಬೆಲ್ಲ ಕೊಟ್ಟು ಹಿರಿಯರ ಕೈಯಿಂದ ಮಕ್ಕಳು ತಗೊಳ್ಬೇಕು. ಹಾಗೆ ಮಕ್ಕಳು ಹಿರಿಯರಿಗೂ ಕೊಡಬೇಕು. ಈ ಬೇವು ಬೆಲ್ಲವನ್ನು ಹಂಚಿ ಸಿಹಿ ಮಾತಾಡು ಎಂಬತಕ್ಕಂಥದ್ದು ನಾಣ್ಣುಡಿ ಇದೆ. ಬೇವು ಬೆಲ್ಲ ಎಂಬತಕ್ಕಂಥದ್ದು ನಾಲಿಗೆ ರುಚಿ ಕೊಡುತ್ತೆ. ಬೇವಿನ ಹೂವು ಕಹಿ ಎಂಬತಕ್ಕಂಥದ್ದು ದೇಹದ ಆರೋಗ್ಯವನ್ನು ಸರಿಪಡಿಸುತ್ತೆ. ಹಾಗಾಗಿ ಕಷ್ಟ ಸುಖಗಳಿದ್ದಾಗೆ ಮನುಷ್ಯನಿಗೆ ಬೇವು ಬೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ಸಹ ಗುರುಜಿರವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. 12 ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಂದು ವರ್ಷ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಯುಗಾದಿ ಹಬ್ಬದ ಒಂದಿಷ್ಟು ಧರ್ಮ ಸೂಕ್ಷ್ಮ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಷ್ಟೇ ಅಲ್ಲ, ನನ್ನ ಕೈಯಿಂದ ನಿನಗೆ ಬೇವು ಬೆಲ್ಲ ಕೊಡಲಿಕ್ಕೂ ನಾನು ಸಿದ್ಧನಾಗಿದ್ದೇನೆ. ನಾನು ನಿನಗೂ ಕೊಡ್ತೇನೆ, ನೀವು ನನಗೂ ಕೊಡಿ. ಹಾಗೆ ಈ ಪ್ರತಿಯೊಬ್ಬ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳು ಪ್ರತಿಯೊಬ್ಬರು ಬೇವು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡುವಂಥದ್ದು ಒಂದು ಯೋಗ ಫಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಜಿರವರ ಅಮೃತ ಹಸ್ತಗಳಿಂದ ಬೇವು ಮತ್ತು ಬೆಲ್ಲವನ್ನು ನಾನು ಕೂಡ ತಿಂದಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಇಲ್ಲಿಂದಾನೇ ಕೊಡ್ತಾ ಇರ್ತಕ್ಕಂಥದ್ದಿದೆ. ಮತ್ತೊಮ್ಮೆ ಮಗದೊಮ್ಮೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತನಾಡು ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.